प्रत्यगर्थो ब्रह्मैवाहमस्मि ब्रह्मैवाहमस्मि श्रुति स्मृति पुराणानाम् आलयं करुणालयं नमामि पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यवर्यं वेदान्तसारज्ञं सद्गुरुं प्रणतोऽस्मि सदाहं सद्गुरुं नित्यानन्ददायामाश्रये श्री श्री सच्चिदानन्देन्द्र सरस्वती महागुरुभ्यो नमः श्री भगवो अतः पंचाग्निविधः वा 406 ಆಯ್ತಾ ಇಲ್ಲಿ ಇದೀಯ ದರ್ಶನಾರ್ಥತ್ವಾತ್ ते दर्शनवर्जितत्वात् धूमं धूमाभिमानिनीं देवतां अभिसंभवन्ति प्रतिपद्यन्ते ಅವರು ಅಂದ್ರೆ ಆ ಕರ್ಮಿಗಳು ಇಷ್ಟಾಪೂರ್ತ ದತ್ತ ಮಾಡಿದಂಥವರು ದರ್ಶನವರ್ಜಿತ ದರ್ಶನ ಉಪಾಸನೆ ಇಲ್ಲದವರಾದ್ದರಿಂದ ಉಪಾಸಕರು ಅಲ್ಲದವರಾದ್ದರಿಂದ ಅವರು ಧೂಮಾಭಿಮಾನಿ ದೇವತೆಯನ್ನು ಸೇರ್ಕೋತಾರೆ ಧೂಮ ಅಂದ್ರೆ ಧೂಮಾಭಿಮಾನಿ ದೇವತೆಯನ್ನ ಅಂದ್ರೆ ಧೂಮ ನಾವು ಏನಂತೀವಿ ಅದಕ್ಕೊಂದು ಅಭಿಮಾನಿ ದೇವತೆ ಅದಕ್ಕೆ 33 ಕೋಟಿ ದೇವತೆ ಅಂತ ಅನ್ನೋದು ಪ್ರತಿಯೊಂದಕ್ಕೂ ಅಭಿಮಾನಿ ದೇವತೆ ಇದೆ ಕಿಟಕಿಗೂ ಅಭಿಮಾನಿ ದೇವತೆ ಇದೆ ಬೀರಿಗೂ ಇದೆ ಪುಸ್ತಕಕ್ಕೂ ಇದೆ ಬೆಂಚಿಗೂ ಇದೆ ಇನ್ನೊಂದು ಪ್ರತಿಯೊಂದಕ್ಕೂ ಅಭಿಮಾನಿ ಇದೆ ಎಷ್ಟು ಇದೆಯೋ ಪದಾರ್ಥ ಅಷ್ಟಕ್ಕೂ 33 ಕೋಟಿ ಅನ್ನೋದು ಇದೋ ಮಧ್ಯಮ ಇದೋ ಇನ್ನು ಅನಂತ ಕೋಟಿ ದೇವತೆಗಳು ಆ ದೇವತೆಯನ್ನು ಸೇರ್ಕೊಳ್ತಾರೆ ಪ್ರತಿಪದ್ಯಂತೆ ತಯಾ ಅತಿವಾಹಿತಾಃ ಧೂಮಾತ್ रात्रिं रात्रेः अपरपक्ष देवतां ಅವರಿಂದ ಹೊರಲ್ಪಟ್ಟವರಾಗಿ ಅತಿವಾಹರು ಆತಿವಾಹಿಕಾಸ್ತಲಿಂಗ ಸೂತ್ರ ಎಲ್ಲರೂ ಪೋಸ್ಟ್ ಮ್ಯಾನ್ ಹೇಗೆ ತಗೊಂಡು ಪೋಸ್ಟ್ ಕೊಡ್ತಾನೋ ಹಾಗೆ ಕರ್ಮಿಗಳನ್ನ ಉಪಾಸಕರನ್ನ ಕರ್ಕೊಂಡು ಹೋಗೋರು ಇವರು ಹೊಸ್ಕೊಂಡು ಹೋಗೋರು ಅದು ಹೊಸ್ಕೊಂಡು ಹೋಗ್ತಾರಾ ಕೈ ಹಿಡ್ಕೊಂಡು ಹೋಗ್ತಾರಾ ಜೊತೆಯಲ್ಲಿ ಹೋಗ್ತಾರ ಅದು ಗೊತ್ತಿಲ್ಲ ಆತಿವಾಹಿಗಳು ಕರ್ಕೊಂಡು ಹೋಗೋರು ಹೊತ್ಕೊಂಡು ಹೋಗೋರು ಅಂತ ಕಾಣಿಸುತ್ತೆ ಅವರಿಂದ ಹೊರಲ್ಪಟ್ಟವರಾಗಿ ಧೂಮದಿಂದ ರಾತ್ರಿ ದೇವತೆಯನ್ನು ಸೇರ್ಕೋತಾರೆ ರಾತ್ರಿ ದೇವತೆಯಿಂದ ಅಪರಪಕ್ಷ ಅದ ಕೃಷ್ಣ ಪಕ್ಷ ಅದಕ್ಕೆ ಅಭಿಮಾನಿ ದೇವತೆ ರಾತ್ರಿಯಲ್ಲೂ ರಾತ್ರಿ ಅಭಿಮಾನಿ ದೇವತೆ ಕೃಷ್ಣಪಕ್ಷ ಅಭಿಮಾನಿ ದೇವತೆ ಅದನ್ನು ಸೇರ್ಕೋತಾರೆ ಏವಮೇವ ಕೃಷ್ಣಪಕ್ಷಾಭಿಮಾನಿನೀಂ अपरपक्षात् यान् षण्मासान् दक्षिणां दिशम् येति सविता तान् मासान् दक्षिणायन षण्मासाभिमानिनीर्देवताः प्रतिपद्यन्ते इत्यर्थः दक्षिणाया षण्मासाभिमानिनीर्देवताः प्रतिपद्यन्ते इत्यर्थः ಇದೇ ರೀತಿಯಿಂದ ಇಲ್ಲಿ ರಾತ್ರಿ ದೇವತೆ ಬಂದ ಅಪರಪಕ್ಷ ಬಲೆ ಆ ಕೃಷ್ಣಪಕ್ಷ ಅಭಿಮಾನಿ ಅಂತಾರಲ್ಲ ಕೃಷ್ಣಪಕ್ಷಕ್ಕೆ ಅಭಿಮಾನಿ ದೇವತೆಯನ್ನು ಹೊಂದಿ ಅಲ್ಲಿಂದ ಅಪರಪಕ್ಷ ಅದ ಕೃಷ್ಣಪಕ್ಷ ದೇವತೆಯಿಂದ ಅಪರಪಕ್ಷದಿಂದ ಕೃಷ್ಣಪಕ್ಷ ಅಭಿಮಾನಿ ದೇವತೆಯನ್ನು ಒಂದೇ ಅಪರಪಕ್ಷ ಅಭಿಮಾನಿ ದೇವತೆ ಅಂತೂ ಒಂದೇ ಅಪರಪಕ್ಷದಿಂದ ಯಾವ 6 ತಿಂಗಳ ಕಾಲ ಸೂರ್ಯನು ದಕ್ಷಿಣ ದಿಕ್ಕ ಸಂಚಾರ ಮಾಡ್ತಾನೋ ಆ ಮಾಸಕ್ಕೆ ಅಭಿಮಾನಿ ದೇವತೆಗಳು ಅಂದ್ರೆ ದಕ್ಷಿಣಾಯನ ಮಾಸಾಭಿಮಾನಿ ದೇವತೆಗಳು ಅಂತ ಅರ್ಥ ಆ ಅಭಿಮಾನಿ ದೇವತೆಯನ್ನ ಪಡ್ಕೊಳ್ತಾರೆ ಆ ದೇವತೆಯನ್ನು ಸೇರ್ಕೊಳ್ತಾರೆ ಈ ದೇವತೆಯನ್ನು ಇವ್ರು ಪಡ್ಕೊಳ್ತಾರೋ ದೇವತೆಗಳು ಬಂದು ಇವ್ರನ್ನ ತಗೊಳ್ತಾರೋ ಅದು ಗೊತ್ತಾಗಲ್ಲ ವಾಕ್ಯ ನೋಡಿದ್ರೆ ಆ ದೇವತೆಯನ್ನು ಸೇರ್ತಾರೆ ಅನ್ಸುತ್ತೆ ಇವ್ರು ಅದಕ್ಕೆ ಕೊಡ್ತಾರೆ ಇವ್ರು ಅದಕ್ಕೆ ಕೊಡ್ತಾರೆ ಅಂತ ಅರ್ಥ ಆಗತ್ತೆ ಒಂದು ಧೂಮದ ರಾತ್ರಿ ಧೂಮಾಭಿಮಾನಿ ದೇವತೆ ರಾತ್ರಿಯು ಕೃಷ್ಣಪಕ್ಷಕ್ಕೂ ಕೃಷ್ಣಪಕ್ಷ ದಕ್ಷಿಣ ದೇವತೆಗೂ ಈ ರೀತಿ ಒಪ್ಪಿಸ್ತಾರೆ ಅಂತ ಅರ್ಥ ಮಾಡೋದು ಸಂಘಚಾರಿಣ್ಯೋ ಹಿ ಷಣ್ಮಾಸ ದೇವತಾಃ ಇತಿ ಮಾಸಾನ್ ಬಹುವಚನ ಪ್ರಯೋಗಾಃ ತಾಸು ಸಂಘಚಾರಿಣ್ಯೋ ಹಿ ಷಣ್ಮಾಸ ದೇವತಾಃ ಇತಿ ಮಾಸಾನ್ ಹಿ ಬಹುವಚನ ಪ್ರಯೋಗಾಸ್ ದಕ್ಷಿಣ ಮಾಸಾನ್ ಬಹುವಚನ ಯಾಕೆ ಮಾಡಿದ್ರೆ ಮಾಸ ಒಂದೇ ಅಲ್ವಾ ಅಂತ ಅವರು ಸಂಘಚಾರಿಗಳು ಅಂದ್ರೆ ಗುಂಪಾಗಿ ಸಂಚಾರ ಮಾಡುವರು ಒಟ್ಟಿಗೆ 6 ಜನ ಒಟ್ಟಿಗೆ ಸಂಚಾರ ಮಾಡುವರಾದ್ರಿಂದ ಷಣ್ಮಾಸ ದೇವತೆಗಳು ಆ ರೀತಿ ಇರುವರಾದ್ರಿಂದ ಇಲ್ಲಿ ಆ ಷಣ್ಮಾಸ ಅಂತೇಳಿ ಬಹುವಚನ ಪ್ರಯೋಗವನ್ನು ಅವರ ವಿಷಯದಲ್ಲಿ ತಾಸು ಅಂದ್ರೆ ದೇವತಾಸು ಆ ದೇವತಾ ವಿಷಯದಲ್ಲಿ ಬಹುವಚನ ಪ್ರಯೋಗವನ್ನು ಈ ರೀತಿ ಮಾಡಿದೆ
ನೈತೆ ಕರ್ಮಿಣಃ ಪ್ರಕೃತಾಃ इते कर्मिणः प्रकृताः ಸಂವತ್ಸರಂ ಸಂವತ್ಸರಾಭಿಮಾನಿನೀಂ संवत्सराभिमानिनी ದೇವತಾಂ ಇಮಾಂ ಆಪ್ನುವಂತಿ. देवताम् इमाम् आप्नुवन्ति. ಸಂವತ್ಸರವನ್ನ ಸಂವತ್ಸರಾಭಿಮಾನಿಯಾಗಿರ್ತ ದೇವತೆಯನ್ನ ಅವರು ಸೇರ್ಕೊಳ್ತಾರೆ. ನಿಮ್ಗೆ ಭಾವನೆ ಜಪ ಮಾಡಿದ್ದಾನ ಆಶಯ ಪ್ರಯೋಗ ತಾಸು ತಾಸು ಅಂದ್ರೆ ಆ ದೇವತಾ ವಿಷಯದಲ್ಲಿ ಬಹುಜನ ಪ್ರಯೋಗವನ್ನು ಮಾಡಿದೆ. ನೈತೆ ಕರ್ಮಿಣಃ ಪ್ರಕೃತಾಃ नैते कर्मिणः प्रकृताः ಸಂವತ್ಸರಂ ಸಂವತ್ಸರಾಭಿಮಾನಿನೀಂ संवत्सरं संवत्सराभिमानिनी ದೇವತಾಂ ಇಮಾಂ ಆಪ್ನುವಂತಿ. देवताम् इमाम् आप्नुवन्ति. ಇವರು ಅಂದ್ರೆ ಈ ದಕ್ಷಿಣಾಯನ ಮಾಸದಲ್ಲಿ ಸೇರ್ಕೊಂಡಂತಹ ಈ ಕರ್ಮಿಗಳು ಅವರು ಸಂವತ್ಸರಾಭಿಮಾನಿ ದೇವತೆ ಇದೆಯಲ್ಲ, ಸಂವತ್ಸರ ಅಂದ್ರೆ ಸಂವತ್ಸರಾಭಿಮಾನಿ ದೇವತೆ ಇದೆಯಲ್ಲ, ಆ ದೇವತೆಗೆ ಇವ್ರು ಸೇರ್ಕೊಳ್ಳಲ್ಲ, ಸಂವತ್ಸರಕ್ಕೆ ದಾಟ್ಕೊಳ್ಳಲ್ಲ. ಇವರು ಮಾಸದಿಂದ ಪಿತೃಲೋಕಕ್ಕೆ ಹೋಗ್ತಾರೆ ಹೊರಟು ಸಂವತ್ಸರಕ್ಕೆ ಸೇರ್ಕೊಳ್ಳಲ್ಲ. ಉಪಾಸಕರಾದ್ರೆ ಮಾಸದಿಂದ ಸಂವತ್ಸರಕ್ಕೆ ದಾಟ್ಕೊಳ್ತಾರೆ. ಇಲ್ಲೇ ಡಿವಿಯೇಷನ್, ಇಲ್ಲೇ ಅವರಿಗೆ ಹೊಡೆಯೋದು ಕವಲು ಹೊಡೆಯೋ ಜಾಗ ಇದೆ. ದಕ್ಷಿಣ ಮಾಸ ಪ್ಯಾರಲೆಲ್ಲ ಹೋಗ್ತಿರ್ತಾರೆ ಇವರು. ಹಗಲು ಶುಕ್ಲ ಪಕ್ಷ ಉತ್ತರಾಯಣ, ರಾತ್ರಿ ಕೃಷ್ಣ ಪಕ್ಷ ದಕ್ಷಿಣಾಯನ, ಒಟ್ಟಿಗೆ ಹೋಗ್ತಾರೆ. ಆಮೇಲೆ ಇವರು ಉತ್ತರಾಯಣದವರು ಸಂವತ್ಸರ ಸೇರ್ಕೊಳ್ತಾರೆ, ದಕ್ಷಿಣದು ಚಂದ್ರಮಂಡಲಕ್ಕೆ ಹೋಗ್ತಾರೆ. ಇವರು ಸಂವತ್ಸರಕ್ಕೆ ಹೋಗೋದೇ ಇಲ್ಲ. ಇವರು ಈ ದಕ್ಷಿಣಾಯನ ಮಾರ್ಗದಲ್ಲಿ ಹೋದಂತಹ ಈ ಕರ್ಮಿಗಳು ಸಂವತ್ಸರಾಭಿಮಾನಿ ದೇವತೆಯನ್ನು ಪಡ್ಕೊಳ್ಳೋದಿಲ್ಲ. ಕುತಃ ಪುನಃ ಸಂವತ್ಸರ ಪ್ರಾಪ್ತಿ ಪ್ರಸಂಗೋ ಯತ ಪ್ರತಿಸಿದ್ಧತೆ. कुतः पुनः संवत्सर प्राप्ति प्रसंगो यतः प्रतिषिध्यते. ಅಲ್ಲ, ಪ್ರಾಪ್ತಿಯಲ್ಲ ಅಲ್ಲಗಳಿಗೆ ಕಾರಣ ಏನು ಅಂತ ಪ್ರಸಂಗ ಇದ್ರೆ ಅಲ್ಲಗಳಿಬೇಕು. ಇವರಿಗೆ ಸಂವತ್ಸರ ಪ್ರಾಪ್ತಿಯ ಪ್ರಸಂಗವೇ ಇದ್ದಾಗ ಅದು ಆಗ ಸೇರ್ಕೊಳ್ಳಲ್ಲ ಅಂತ ಅಲ್ಲಗಳಿತಾ ಇದೆಯಲ್ಲ, ಅಲ್ಲಗಳಿದ್ದಕ್ಕೆ ಕಾರಣ ಆದ್ರೂ ಏನು ಅಂತ ಹೇಳಿದ್ರೆ ಇಲ್ಲ, ಪ್ರಸಂಗ ಉಂಟು ಅಂತ ತೋರಿಸ್ತಾರೆ. ಅಸ್ತಿ ಪ್ರಸಂಗ, ಪ್ರಸಂಗ ಉಂಟು, ಸೇರಬಹುದಾಗಿತ್ತು. ಏನ್ ಪ್ರಸಂಗ? ಸಂವತ್ಸರಸ್ಯ ಹಿ ಏಕಸ್ಯ ಅವಯವಭೂತೆ ದಕ್ಷಿಣೋತ್ತರಾಯಣೆ. ಸಂವತ್ಸರ ಅನ್ನುವಂತಹ ಕಾಲಾಭಿಮಾನಿ ದೇವತೆ ಅವಯವವಾಗಿದೆ, ದಕ್ಷಿಣಾಯನ ಉತ್ತರಾಯಣ ಇಬ್ರು ಒಂದೇ ಸಂವತ್ಸರ ದೇವತೆ ಅವಯವ. ಸಂವತ್ಸರ ಅನ್ನೋದು ದೊಡ್ಡ 360 ದಿವಸದ 12 ತಿಂಗಳಿನ ಒಟ್ಟು ಸಮಷ್ಟಿ ರೂಪದ ಕಾಲ ದೇವತೆ, ಕಾಲ ಪುರುಷ ಕಾಲ ದೇವತೆ. ಅದರದ್ದೇ ಅವಯವ ಉತ್ತರಾಯಣ ದಕ್ಷಿಣಾಯನ ಅಂತ. ಉತ್ತರಾಯಣದವರು ಸಂವತ್ಸರ ಸೇರ್ಕೊಳ್ತಾರೆ, ದಕ್ಷಿಣ ಸೇರ್ಕೊಳ್ಳಲ್ಲ. ಅದೇನ್ ಕಾರಣ? ಅದರದ್ದೇ ಅವಯವ ಆದ್ಮೇಲೆ ಅವರಿಗೂ ಆ ಪ್ರಾಪ್ತಿ ಬರ್ಬೇಕಲ್ಲ ಅಂತ ಯಾರಿಗಾದ್ರೂ ಸಂಶಯ ಬರ್ಬೋದು ಅಂತ. ಸಂವತ್ಸರ ಅನ್ನುವಂಥ ಒಂದೇ ಕಾಲಪುರುಷನ ಅವಯವವಾಗಿದೆ ದಕ್ಷಿಣಾಯನ ಉತ್ತರಾಯಣ. ತತ್ರ ಅರ್ಚಿರಾದಿ ಮಾರ್ಗ ಪ್ರವೃತ್ತಾನ ಮಾಸೇಭ್ಯಃ ಅವಯವಿನಃ ಸಂವತ್ಸರಸ್ಯ ಪ್ರಾಪ್ತಿರುಕ್ತ. ಅವಯವಿನಃ ಸಂವತ್ಸರಸ್ಯ ಪ್ರಾಪ್ತಿರುಕ್ತ. ಅಲ್ಲಿ ಆ ಎರಡರಲ್ಲಿ ಉತ್ತರಾಯಣ ಅರ್ಚಿರಾದಿ ಮಾರ್ಗದಿಂದ ಹೊರಟಂತಹ ಉಪಾಸಕರಿಗೆ ಅದೇ ಉತ್ತರಾಯಣ ಎಂಬ ಮಾಸದಿಂದ ಸಂವತ್ಸರದ ಅವಯವಿಯಾದ ಸಂವತ್ಸರ ದೇವತೆ ಸೇರ್ಕೊಳ್ತಾರೆ. ಈ ದಕ್ಷಿಣಾನು ಸಂವತ್ಸರದ ಅವಯವ ಆದ್ರು ಈ ಅವಯವದಿಂದ ಅವಯವಿಯಾದ ಸಂವತ್ಸರ ಸೇರ್ಕೊಳ್ಳೋದೇ ಇಲ್ಲ. ಸಂವತ್ಸರದ ಅವಯವ ಅನ್ನೋದು ಎರಡು ಸಮಾನ, ಉತ್ತರಾಯಣ ದಕ್ಷಿಣಾಯನ ಅನ್ನೋದು ಎರಡು ಅದರದ್ದೇ ಸ್ಪೇರ್ ಪಾರ್ಟ್ಸ್. 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ, ಅದರದ್ದೇ ಸ್ಪೇರ್ ಪಾರ್ಟ್ಸ್ ಆದಾಗ ಉತ್ತರಾಯಣ ಮಾರ್ಗದಲ್ಲಿ ಹೋದವರು ಸಂವತ್ಸರಕ್ಕೆ ಸೇರ್ಕೊಳ್ತಾರೆ, ದಕ್ಷಿಣ ಮಾರ್ಗ ಹೋಗೋದು ಸೇರ್ಕೊಳ್ಳೋದಿಲ್ಲ. ಅದು ಅವಯವಿ ಪ್ರಾಪ್ತಿ ಇಲ್ಲ. ಅವಯವದಲ್ಲಿ ಹೋದು ಅವಯವದಿಂದ ಚಂದ್ರಮಂಡಲಕ್ಕೆ ಹೋಗ್ಬಿಡ್ತಾರೆ. ಅತಃ ಇಹಾಪಿ ತದ್ ಅವಯವಭೂತಾನಾಂ ದಕ್ಷಿಣಾಯನ ಮಾಸಾನಾಂ ಪ್ರಾಪ್ತಿಂ ಶ್ರುತ್ವಾ ತದ್ ಅವಯವಿನಃ ಸಂವತ್ಸರಸ್ಯಾಪಿ ಪೂರ್ವವತ್ ಪ್ರಾಪ್ತಿರಾಪನ್ನಾ ಇತ್ಯತಃ ತತ್ ಪ್ರಾಪ್ತಿ ಪ್ರತಿಸಿದ್ಧತೆ ಏತೇ ಸಂವತ್ಸರಮಭಿಪ್ರಾಪ್ನುವಂತಿ ಇತಿ. ಆದ್ರಿಂದ ಇಲ್ಲೂ ಕೂಡ ಅವಯವಭೂತಾನ ಅವಯವವಾಗಿರುವ ಯಾರೋ ದಕ್ಷಿಣ ಮಾರ್ಗದಲ್ಲಿ ದಕ್ಷಿಣ ಮಾಸದ ಅವಯವ, ಆ ಅವಯವವಾಗಿರ್ತಕ್ಕಂತಹ ದಕ್ಷಿಣ ಮಾಸಗಳ ಪ್ರಾಪ್ತಿಯನ್ನ ಹೇಳ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಅವಯವಿಯಾಗಿರುವ ಸಂವತ್ಸರದ ಪ್ರಾಪ್ತಿಯು ಇವರಿಗೆ ಆಗ್ಬೇಕಲ್ಲ. ಪೂರ್ವ ಪ್ರಾಪ್ತಿ ಆಪನ್ನ ಇವರಿಗೆ ಹೇಗೆ ಉಚ್ಚಾರದವರಿಗೆ ಸಂವತ್ಸರದ ಪ್ರಾಪ್ತಿ ಬಂದು ಒದಗುತ್ತೋ ಅದೇ ರೀತಿ ದಕ್ಷಿಣ ಮಾರ್ಗದವರೆಗೂ ಅದು ಸಂವತ್ಸರದ ಅವಯವ ಆದ್ರಿಂದ ಅವಯವಿ ಆದ ಸಂವತ್ಸರದ ಪ್ರಾಪ್ತಿ ಬರ್ಬೇಕು ಅಂತ ಅನ್ಸುತ್ತೆ. ಅದನ್ನ ಇಲ್ಲಿ ಇಲ್ಲ.
ಆಗೋದಿಲ್ಲ, ಇವರಿಗೆ ಅಲ್ಗಳಿತಾ ಇದೆ. ಇವರು ಸಂವತ್ಸರ ಸೇರ್ಕೊಳ್ಳೋದಿಲ್ಲ. ಸಂವತ್ಸರಾಭಿಮಾನಿಗಳು ಒಂದಾಗೋಲ್ಲ. ಕರ್ಮಿಗಳು, ಇಷ್ಟಾಪೂರ್ತಿ ದತ್ತ ಮಾಡಿದಂತಹ ಕೇವಲ ಕರ್ಮಿಗಳು, ಉಪಾಸಕರು ಅಲ್ಲದವರು, ಅವರು ದಕ್ಷಿಣಾನುವಾದದಿಂದ ಹೋಗಿ ಚಂದ್ರಮಂಡಲಕ್ಕೆ ಹೋಗಿ ಒಮ್ಮೆಯ ಶರೀರ ಪಡ್ಕೊಂಡು ಅಲ್ಲಿ ದಿವ್ಯವಾದ ಭೋಗಗಳನ್ನು ಅನುಭವಿಸಿ, ಎಷ್ಟೋ ಸಾವಿರ ವರ್ಷ ಕಾಲ ಇದ್ದು ಭೋಗಗಳನ್ನೆಲ್ಲ ಅನುಭವಿಸಿ ಆಮೇಲೆ ಅವರು ವಾಪಸ್ ಬರ್ತಾರೆ. ಇವರು ಮಾತ್ರ ಉತ್ತರಾಯಣ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲೇ ಜ್ಞಾನ ಪಡ್ಕೊಂಡು ಮುಕ್ತರಾಗ್ಬಿಡ್ತಾರೆ. ಬಲಮಟ್ಟಿಗೆ ಇವ್ರಿಗೆ ಆತ್ಮಜ್ಞಾನವಾಗುತ್ತೆ. ಇವರಿಗೆ ಆತ್ಮಜ್ಞಾನ ಆಗೋ ಚಾನ್ಸ್ ಇಲ್ಲ. ಇವರು ಭೋಗಕ್ಕಾಗಿ ಹೋಗಿರೋರು. ರಂಬೆ ಊರ್ವಶಿ ಜೊತೆ ಆಟ ಆಡ್ಬೇಕು ಅಂತ ಹೋದವರೇ ಹೊರತು ಇವರು ಆತ್ಮಜ್ಞಾನ ಬೇಕು ಅಂತ ಹೋದವರಲ್ಲ. ಅಯ್ಯೋ, ರಂಬೆ ಊರ್ವಶಿ ಆಟ ಆಡೋದು ಇಲ್ಲೇ ಹೆಂಗಸರು ಏನ್ ತಪ್ಪು ಮಾಡಿದ್ರು, ಏನ್ ಪಾಪ ಮಾಡಿದ್ರು, ಇಲ್ಲೇ ಇದ್ರಲ್ಲ. ಇವ್ರನ್ನ ಬಿಟ್ಕೊಂಡು ಅಲ್ಲೇನೋ ಹೋಗಿ ಎಂತ ಭ್ರಾಂತಿ ಅಲ್ಲ. ಈ ಲೋಕದಲ್ಲಿರ್ತಕ್ಕಂಥ ಭೋಗ ಬೇಡುವಂತೆ ಚಂದ್ರಮಂಡಲದಲ್ಲಿ ಹೋಗ ಇದೇನು ಇಲ್ಲಿ ಇದೆ, ಲಾಡು ಜಿಲೇಬಿ ಬೋಂಡ ಎಲ್ಲ ಇಲ್ಲೇ ತಿಂದ್ರೆ ಆಯ್ತಾ? ಚಂದ್ರಮಂಡಲ ಹೋಗಿ ತಿನ್ಬೇಕಾ? ಅದಕ್ಕೆ ಕರ್ಮ ಮಾಡೋದು ಮೋಸ ಮಾಡ್ಬೇಕಾ? ಇದೇನಪ್ಪ, ಅದೇನಿಲ್ಲಪ್ಪ. ಬರೀ ಭೋಗ ಪಾಪ ನಿಷಿದ್ಧ ಭೋಗ ಅಂದ್ರೆ ಪಾಪ ಬರುತ್ತೆ. ಹಂಗಲ್ಲ. ಆ ಅಲ್ಲ, ಇದೇ ಉಂಟಪ್ಪ ಅವ್ರಿಗೆ, ಗೃಹಸ್ಥರಿಗೆ ವಾಮದೇವ ಎಲ್ಲರೂ ಉಂಟು. ಕಾಂಚನ ಪರಿಹಾರ ಉಪಾಸನೆ ಸೇರಿಸ್ಕೊಂಡು ಸಂಬಂಧ ಅದು. ಅಲ್ಲೂ ಸೀಸಂಗ ಮಾಡ್ಕೊಲ್ಲ, ಹೊಡಿತಾರೆ, ಚಚ್ತಾರೆ, ತೊಡ್ತಾರೆ, ಸುಮ್ಮನೆ ಹೋದ್ರೆ ಎಲ್ಲಾ ದಿವಸ ಎಲ್ರಿಗೂ ಮೂಡಿರಲ್ಲ. ಮೂಡಿದ್ದೆಲ್ಲ ಹೋಗ್ಬೇಕು, ಮೂಡಿದ್ದೆ ಹೋದ್ರೆ ದಬ್ತಾರೆ. ಓ ಪರವಾಗಿಲ್ಲ, ನೀವು ಒಂದ್ ಸೈಡ್ ಅಲ್ಲ, ಇಬ್ರು ಒಪ್ಪಿಗೆ ಆಗ್ಬೇಕು. ಆಗ್ಬೇಕು ಇಲ್ಲಪ್ಪ, ಬೇಕಾದ ಕಥೆ ಇದೆ. ಆಗಲ್ಲ, ಬರಲ್ಲ ಅಂತ ಹೋಗ್ಬೋದು. ಇಂದನಿಗೆ ಶ್ರದ್ಧೆ ಬರೋಣ ಹೋಗ್ತಾರೆ. ಏನು ಮಾಡಲ್ಲ, ದೇವಲೋಕದಲ್ಲಿ ನಮ್ಗೆ ಮನುಷ್ಯ ಮನಸ್ಸಿದೆಯಲ್ಲ, ಅವರವರಿಗೆ ಭಗವಂತ ಈ ಮನಸ್ಸನ್ನ ಮಾತ್ರ ಒಬ್ಬರ ಮನಸ್ಸು ಇನ್ನೊಬ್ಬರ ಮನಸ್ಸು ಕೊಟ್ಟಿಲ್ಲ. ಆ ಇಚ್ಛೆ ಪ್ರವೃತ್ತಿ ಎಲ್ಲ ಅವರವರಿದೆ. ಏನಪ್ಪ ಪುಣ್ಯವಶ ಜಾಸ್ತಿ ಅವಕಾಶ ಅಂತ ಅನ್ಬೋದೇ ಹೊರತು ಪೂರ್ತಿ ವಿಶ್ವನ್ನೇ ತನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅದು ಪರಮೇಶ್ವರನ ಒಬ್ಬನಿಗೆ. ಹಾಗಾದ್ರಿಂದ ಏನು ಮಾಡಕ್ಕಾಗಲ್ಲ. ಅವ್ರಿಗೂ ದುಃಖ ಆಗುತ್ತೆ, ಭಯ ಆಗುತ್ತೆ, ಎಲ್ಲ ಆಗುತ್ತೆ ಇಂದಾದಿಗಳಿಗೂ. ನಮ್ಮಷ್ಟಾಗಲ್ಲ ಅನ್ಬಹುದೇ ಹೊರತು ಇಲ್ಲವೇ ಇಲ್ಲ ಅನ್ನೋಕ್ಕಾಗಲ್ಲ. ಆಗ ಅಲ್ಲಿ ಭಯವೇ ಇಲ್ಲ, ದುಃಖವೇ ಇಲ್ಲ ಅಂತ ಇದ್ದ ಆತ್ಮಜ್ಞಾನ ಯಾಕೆ ಹೇಳ್ತಿತ್ತು? ಅಲ್ಲಿಗೆ ಹೋಗೋದು ಹೇಳ್ತಿತ್ತು. ಎಲ್ಲ ಕೃತಕಂ ತದನಿತ್ಯಂ, ಪ್ರಾಪ್ಯವಾದದ್ರಿಂದ ಪಡ್ಕೊಂಡದ್ರಿಂದ ಹೋಗುತ್ತೆ. ಆಮೇಲೆ ಕರ್ಮ ಫಲವಾದ್ರಿಂದ, ಉಪಾಸನಾ ಫಲದ ಅದರ ತೀವ್ರತೆ ಪ್ರತಿಕೂಲವಾದ ಇನ್ನೊಂದು ಇದ್ದೇ ಇರುತ್ತೆ. ಭಾರಿ ಕರ್ಮ ಇದೆ ಎಂದು ಸ್ವಲ್ಪ ಅಕರ್ಮವೂ ಇದೆ, ವಿಕರ್ಮವೂ ಇದೆ ಅಂತ ಅರ್ಥ ಇದ್ದೇ ಇರುತ್ತೆ. ಅನೇಕ ಜನ್ಮಗಳಲ್ಲಿ ಮನುಷ್ಯನಿಗೆ ಸುಳ್ಳಾಗ ವಂಚನೆ ಮಾಡೋದು, ಸೋಮರ್ತನ, ಆಲಸ್ಯ, ಶಾಸ್ತ್ರ ನಿಷಿದ್ಧಾಚರಣೆ ಇದ್ದೇ ಇರುತ್ತೆ. ಸುನಿಪುಣಾನಾಮಪಿ ಸೂಕ್ಷ್ಮಾಪರಾಧ ದರ್ಶನ, ಎಲ್ಲರನ್ನೂ ಸೂಕ್ಷ್ಮವಾದ ಅಪರಾಧ ನಡೆಯುತ್ತೆ. ಆ ಅಪರಾಧಕ್ಕೆ ದೋಷ ಇಲ್ಲ ಅನ್ನೋಕ್ಕಾಗಲ್ಲ. ಅದಾವ ಫಲ ಕೊಟ್ಟೆ ಕೊಡುತ್ತೆ. ಇಂದ್ರಿಗೂ ಬಿಡಲ್ಲ, ಯಾರಿಗೂ ಬಿಡಲ್ಲ. ಶಿವನಿಗೆ ಬಿಟ್ಟಿಲ್ಲ ಅಂತ ಹೇಳುತ್ತೆ ವೈಕುಂಠ, ಶಿವನಿಗೆ ನಾರಾಯಣನಿಗೆ ಬಿಟ್ಟಿಲ್ಲ ಅಂತ ಹೇಳುತ್ತೆ. ಅದು ಉಪಾಧಿ ನಿಂತ್ಕೊಂಡು ಆಗುತ್ತೆ ಅವನಿಗೂ. ಅದು ನಿರ್ಗುಣ ತತ್ವ, ಅದು ಪರಬ್ರಹ್ಮ. ಪರಬ್ರಹ್ಮಕ್ಕೆ ಇನ್ನೊಂದು ಇಲ್ಲವೇ ಇಲ್ಲ, ಅದು ಅವಯವೇ ಇಲ್ಲ. ಅದಕ್ಕೆ ಆಗ್ಬೇಕು ಹೋಗ್ಬೇಕು ಅಂತ ಎರಡೂ ಇಲ್ಲ. ಯಾಕೋ ಕೃಷ್ಣನಿಗೆ ಶತ್ರುಗಳಿಲ್ವಾ? ಜಗಳ ಮಾಡ್ಬೇಕಾಗಿಲ್ವಾ? ಎಷ್ಟು ಕೃಷ್ಣನಿಗೆ ಹೇಳ್ತಿರ್ಲಿಲ್ವಾ? ಭೀಷ್ಮಾಚಾರ್ಯ ನೆತ್ತಿ ಹೊಡೆದು ಬಿಟ್ರು, ಹಣೆಗೆ ರಕ್ತ ನಾಟಿ ಬಿಟ್ಟು ಬಂದು ಚುಮ್ಮನ್ ಚಿಂತೆ ಆಯ್ತು ರಕ್ತ. ಏನು ಮಾಡ್ಕಾಗಲ್ಲ. ಉಪಾಧಿ ತಗೊಂಡ್ರೆ ಬಂದ್ ಬಿತ್ತು ಏಟು ಬಿಡವ. ಪರಮಾತ್ಮ ಅಂದ್ರೆ ಉಪಾಧಿ ತಗೊಂಡ್ರೆ. ಪಾರ್ವತಿ ಎಷ್ಟು ವರ್ಷ ಬೇಜ ಮಾಡ್ಕೊಂಡಿದ್ದಾರೆ ಶಿವಂತ. ಅಂತ ಸಂದೇಶ ನೋಡು, ಕೋಪ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಉಂಟು. ರುಕ್ಮಿಣಿಯು ಕೋಪ ಮಾಡ್ಕೊಂಡಿದ್ದಾಳೆ, ಕೃಷ್ಣನೂ ಕೋಪ ಮಾಡ್ಕೊಂಡಿದ್ದಾರೆ. ಈ ಶರೀರಕ್ಕೆ ಆತ್ಮ ಮೃತ್ಯುನ ಹಸಿವು ಬಾಯಕ್ಕೆ ಶೋಕ ಮೋಹ ಭಯ ಉದ್ದೇ ಉಂಟು. ಅವರು ಊಟ ಮಾಡ್ಬೇಕು. ಕೃಷ್ಣ ಊಟ ಮಾಡಿದ್ರೆ ಹೋಗಿಲ್ವಾ?
ಸ್ವರೂಪದ ಯಾವ ಇರ್ತದೆ? ಸಾಧ್ಯವೇ ಇಲ್ಲ. ಹಾಗಿದ್ದು ಯಾರು ಊಟ ಮಾಡ್ತಾ ದ್ವೋತ ಮಾಡಿಸಿದ್ದ? ಎಲ್ಲರೂ ಜನಕ್ಕೆ ಅದೆಲ್ಲ ಅವರ ದೃಷ್ಟಿಯಲ್ಲಿ ಇರೋದು. ಅವತಾರ ಪುರುಷದಲ್ಲಿ ಶಕ್ತಿ ಜಾಸ್ತಿ ಇದೆ ಅನ್ನೋದೇ ಹೊರತು ಉಪಾಯ ರಾಮ ಎಷ್ಟೆಲ್ಲ ಹತ್ತಿಲ್ಲ, ಎಷ್ಟೆಲ್ಲ ಒದ್ದಾಡ್ದ. ಅಯ್ಯೋ ಗೋಳಾಟ. ಚಪ್ಪಲಿ ಇಲ್ಲದೆ ಕಾಡಲ್ಲಿ 14 ವರ್ಷ ಅಲ್ದು ಬಿಟ್ಟಮ್ಮ ಅವನು. ರಾಜಕುಮಾರ ಕುಳಿತುಕೊಂಡು ಚಪ್ಪಲಿ ಇಲ್ಲದೆ ಇರೋ ಕಾಲಲ್ಲಿ ಕಾಡಲ್ಲಿ ಅಲ್ದು ಬಿಟ್ಟ. ಎಲ್ಲ ಗುಡಿಸಲ್ ಮಲ್ಕೊಳ್ಳೋದು, ಆ ಇರುವೆ, ಆ ನೊಣ, ಆ ಕಾಟ. ಆ ದಿನ ರಾಜ ಮಹಾರಾಜ ಇದು ಹೊಗಳಬಟ್ಟಿಗೆ ಬಂದು ರಾಜಾಜರಾಜ್ ಬಹುಪರಾಕ್ ಅಂತ ಇವನಿಗೆ ಗುಳ್ಳೆ ಮರಿ ಕೂಗೋದು, ಹಂದಿ ಕೂಗೋದು, ಗೂಬೆ ಕೂಗೋದು ಕಾಡಲ್ಲಿ. ಅದರಿಂದ ಎಚ್ಚರ. ಏನ್ ಗ್ರಹಚಾರ. ನರಿ ಕೂಗೋದು. ನರಿ ಅಂದ್ರೆ ಕೆಟ್ಟದು. ನರಿ ಕೂಗಿದ ಹೆಚ್ಚಾಗೋದು, ಗೂಬೆ ಕೂಗಿ ಎಚ್ಚರ ಆಗೋದು. ಅರಮನೆ ಇದ್ದಾಗ, ಅಯೋಧ್ಯೆಯಲ್ಲಿ ಇದ್ದಾಗ ಎಷ್ಟೋ ಓಲಗ, ಬ್ಯಾಂಡ್ ಶೆಟ್ಟು, ಹೊಗಳಭಟ್ಟಂಗಿಗಳು, ಇವರು ಮಾಗದರು ಎಲ್ಲ ಬಂದ್ಬಿಟ್ಟು ಸ್ತೋತ್ರ ಮಾಡಿ ಎಬ್ಬಿಸ್ತಾ ಇದ್ರು. ಅಲ್ಲಿ ಕಾಡಲ್ಲೇ ಅಯ್ಯೋ ಕೆಟ್ಟ ಪ್ರಾಣಿಗಳು, ಗೂಬೆಗಳು, ನಾಯಿಗಳು, ಹಂದಿಗಳು, ಅವುಗಳ ಕಾಡಲ್ಲಿ ಎಚ್ಚರ ಆಗ್ತಿತ್ತು. ಏನು ಮಾಡಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಆದ್ರೆ ಅವ್ರು ಯಾರೋ ಹೇಳ್ದಂಗೆ ಅವರು ಜ್ಞಾನಿಗಳ ತರ ಅಲ್ಲ ಗುರುಗಳೇ, ಅವ್ರಿಗೇನು ಅನ್ಸೋದೇ ಇಲ್ಲ ದೇವ್ರು. ಅದೆಲ್ಲ ನಾವು ಜ್ಞಾನ ನಮ್ಗೂ ಉಂಟಲ್ಲ, ಅದೇನು ಅವ್ರಿಗೇನು ವಿಶೇಷ ಅಲ್ಲಪ್ಪ. ಅಲ್ಲ ಅಂದ್ರೂ ನಮ್ಮಷ್ಟು ನಮ್ಗೆಲ್ಲ ತಿತೀಕ್ಷ ಎಲ್ಲ ಕಡಿಮೆ ಇರುತ್ತೆ, ಅವ್ರಿಗೆ ಒಂಥರ ಬಾಡಿಗೆ ಅಷ್ಟು ಇದಿರಲ್ಲ. ಅಲ್ಲ ಬಾಡಿ ಶಕ್ತಿ ಜಾಸ್ತಿ ಇರ್ಬೋದು, ಅಸಿಸ್ಟೆಂಟ್ ಜಾಸ್ತಿ ಇರ್ಬೋದು, ಆದ್ರೆ ಕ್ಲೇಶ ಉಂಟಾ. ದಿನ ಆಗ ಕೆಟ್ಟ ಹಸಿ ಮಾಂಸ ತಿನ್ಬೇಕು. ಅವ್ರು ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಮಾಂಸ ಯಾಕೆ ತಿಂತಾರ? ರಾಮ ಹಾಗೆ ತಿಂತಿದ್ದಲ್ಲ, ಲಕ್ಷ್ಮಣ ದಿನ ತಂದ್ಕೊಡ್ತೀವಿ. ರಾಮಾಯಣದಲ್ಲಿ ಬರುತ್ತಲ್ಲ. ಹೌದಾ? ರಾಮಾಯಣದ ಹಾಗೆ ಕಥೆ ಇರಲ್ಲ. ದಿನ ಹಸಿ ಮಾಂಸ, ಆ ಮೊಲ, ಜಿಂಕೆ ಇದೆಲ್ಲ ಹೊಡ್ಕೊಂಡ್ ಬರ್ತಿದ್ದ, ಅದನ್ನ ಬೇಯಿಸ್ಕೊಂಡ್ಬೇಕು, ತಿಂತಿದ್ರು. ರಾಮಾಯಣದ ಹಾಗೆ ಕಥೆ ಬರುತ್ತೆ. ಅದ್ರ ಅವ್ರು ನಿಂತ್ಕೊಂಡವ್ರಪ್ಪ, ಕ್ಷತ್ರಿಯರವರು ತಿಂತಿದ್ರು. ಓ ರಾಮ ದಿನ ಮಾಂಸ ಹೊಡಿತಿದ್ದಪ್ಪ, ಹೊಡಿತಿದ್ದ, ಸೀತೆ ತಿಂತಿದ್ದ, ಅಷ್ಟಾದ ಹೊಡಿತಿದ್ದು. ಸೀತಾರಾಮ ಲಕ್ಷ್ಮಣ 3 ಜನವೇ ದಿನ ನಿತ್ಯ ನಿಂಬೇಕು ನಿಧಿಯಲ್ಲ, ತಿನ್ಬೋದು, ತಿನ್ನಕ್ ಅವಕಾಶ ಇದೆ. ಇಷ್ಟಪ್ಪ ಅವ್ರದ್ದು. ಅಂತ ಇದು ನಾನಿಲ್ಲದೆ, ನನ್ನ ಅರಿವಿಲ್ಲದೆ ಪರಮೇಶ್ವರಿಗೂ ಅಸ್ತಿತ್ವ ಇಲ್ಲ, ರಾಮನಿಗೂ ಇಲ್ಲ, ಶಿವನಿಗೂ ಇಲ್ಲ, ವೈಕುಂಠನ ಅಲ್ಲ, ಸ್ವಯಂ ಪರಮೇಶ್ವರ. ಇದಂತ ಭ್ರಾಂತ ನಿಂಗೆ. ಅಯ್ಯೋ, ಒಟ್ಟು ಉಪಾಧಿ ತಗೊಂಡ್ರೆ ಆ ಉಪಾಧಿ ಎಲ್ಲರಿಗೂ ಕ್ಲೇಶನೇ. ಇದರಲ್ಲಿ ಸೌಂದರ್ಯ ಲಹರಿಯಲ್ಲಿ ಶಿವ ಆ ಪಾರ್ವತಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತಾಳೆ. ತುಂಬಾ ಅವರ ನೋಡ್ಬಿಟ್ಟು ಶಿವನಿಗೆ ನಿನ್ ಜೊತೆ ಸೇರ್ಬೇಕು ಅಂತ ಆಸೆ ಆಗ್ತಾ ಇದೆ, ನೀನ್ ಬಾ ಹಾಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಬೇರೆ 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 ನೆಪ ಹಾಕೊಂಡು ಯಾರ್ಯಾರನ್ನೂ ವರ್ಣನೆ ಮಾಡ್ತಾನೆ ಹುಡುಗಿನ. ಪಾರ್ವತಿ ಸಿಟ್ಟು ಬಂದ್ಬಿಡ್ತಾರೆ, ಎಡಗಾಲ ಒದ್ದು ಬಿಡ್ತಾರೆ, ಹೋಗಿ ಬರ್ಬೇಡ ಅಂತ. ಶಿವ ಓದಿಸ್ಕೊಂಡ ನೋಡಿ ಅಲ್ಲಿ. ಶಿವ ಅಲ್ಲಿದೆಯಪ್ಪ. ಇವಾಗ ಅದನ್ನು ಒಪ್ಪಲ್ಲ, ನಾನೇನು ಮಾಡಕ್ಕಾಗಲ್ಲ. ಅದೆಲ್ಲ ಏನ್ ನೋಡಿದ್ಯಾ? ಶಿವಪುರಾಣ ಒಪ್ಕೊಂಡ್ವಾ? ಶಿವಪುರಾಣ ಅರ್ವಾಚೀನ. ಆಮೇಲೆ ಇದು ಮಾರ್ಕಂಡ ಪುರಾಣ ಅಲ್ಲ, ಮತ್ತೆ ಅಲ್ಲೇ ಬರೋದು ನಿಮ್ಗೆ ಸಪ್ತಿಸಿದೆ. ಅದ ಅದಕ್ಕ ಅಲ್ಲೇ ಬರೋದು. ನೋಡಿ ಅಲ್ಲಂತ ಹೇಳಿ ಅದು ಶಿವರಾಮ ನೋಡಿ. ಇದು ಕೆಟ್ಟ ಬುದ್ಧಿ. ಅಲ್ಲೇ ಒಂಚೂರು ಚೆನ್ನಾಗಿದೆ, ಒಂಚೂರು ಚೆನ್ನಾಗಿಲ್ಲ ಅಂತ. ಅಮೇಧ್ಯದಲ್ಲಿ ಈ ಕಡೆ ಚೆನ್ನಾಗಿದೆ, ಈ ಕಡೆ ಚೆನ್ನಾಗಿಲ್ಲ ಅನ್ನಂಗೆ ಎಲ್ಲ ಅಮೇಧ್ಯನ ಅಲ್ಲ. ಪುರಾಣ ಅಪ್ರಮಾಣವೇ ಇಲ್ಲ, ಅಪ್ರಮಾಣವೇ. ಅಲ್ಲಿ ಒಂದು ಪ್ರಮಾಣ ಇನ್ನೊಂದು ಪ್ರಮಾಣ ತಗಲ್ಲಪ್ಪ. ದೇವಿ ಸ್ತೋತ್ರ ರಾಮಾಯಣ ಬರುತ್ತೆ, ಮಹಾಭಾರತ ಬರುತ್ತೆ, ಇದು ಬರುತ್ತೆ, ಎಲ್ಲರೂ ಬರುತ್ತೆ ದೇವಿ ಸ್ತೋತ್ರ. ನಿನ್ಗೆ ಮತ್ತೆ ನನಗಿಲ್ಲಪ್ಪ. ನಮ್ಗೆ ನೀವು ಕೇಳ್ಬಿಟ್ರ ನಮ್ ತಂದೆ ಕಾಲದಲ್ಲೇ ಇರ್ಲಿ ಮುಚ್ಚಿರ್ಲಿ. ಅದೇ ಕೆಲವು ಕಡೆ ಸುಮ್ಮನೆ ಕಲ್ಪಟ್ಟು ಎಲ್ಲ ಕಡೆ ವೇದ ಪುರಾಣ, ಆಮೇಲೆ ತಂತ್ರ, ಅದಕ್ಕೊಂದಕ್ಕೆ ಗ್ರೇಡ್ ಒಂದೇ ಗ್ರೇಡ್ ಅಲ್ಲಪ್ಪ. ವೇದದ ಸ್ಥಾನ ಬರಲ್ಲಪ್ಪ ಇಲ್ಲಪ್ಪ. ವೇದ ಸ್ಥಾನ ಸ್ಮೃತಿಗೆ ಬರಲ್ಲ, ಸ್ಮೃತಿ ಸ್ಥಾನ ಪುರಾಣಕ್ಕೆ ಬರಲ್ಲ, ಪುರಾಣ ಸ್ಥಾನ ತಂತ್ರಕ್ಕೆ ಬರಲ್ಲ,
ತಂತ್ರಸ್ಥಾನ ಆದ್ರೆ ಈಗ ನಾವು ಒಂದೇನೋ ಫಾಲೋ ಮಾಡ್ಬೇಕು ಅಂತ ಒಂದ್ ಇಟ್ಕೊಂಡಿರ್ತೀವಲ್ವಾ ಗುರುಗಳೇ? ಫಾಲೋ ಮಾಡೋದಕ್ಕೆ ವೇದಲ್ಲೇ ಇರ್ಬೇಕು ಅಂತಪ್ಪ. ತುಂಬಾ ಫಾಲೋ ಮಾಡ್ತೀವಿ, ವೇದದೆಲ್ಲ ಇಲ್ಲೇ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲಪ್ಪ. ಫಾಲೋ ಮಾಡೋದು ಏನೋ ಒಂದು ನಮ್ ಶ್ರದ್ಧಾ ಭಕ್ತಿ ನಂಬಿಕೆ ಮೇಲೆ ಫಾಲೋ ಮಾಡ್ತೀವಿ ಅಷ್ಟೇ. ಅದು ಶ್ರದ್ಧಾ ಭಕ್ತಿ ನಂಬಿಕೆ ಫಾಲೋ ಮಾಡೋದಕ್ಕೂ ವೇದಲ್ಲೇ ಇರ್ಬೇಕು ಅನ್ನೋಕ್ಕೂ ಸಂಬಂಧ ಇಲ್ಲಪ್ಪ. ಅದರಲ್ಲೂ ಪ್ರಕ್ಷಿಪ್ತ ಅಂತಾರೆ ಕೇಳಿಗಳು. ಇದು ಬೋಧಾನ ಇದು ಭಾಗವಲ್ಲ ಸೇರಿಸಿದ್ದಾರೆ ಬೋಧಾನಕ್ಕೆ, ಆ ಬೋಧಾನದ ಅಲ್ಲ ಅಂತ ಬೋಧಾನದ ಒಪ್ಪಲ್ಲ. ಇದು ನಮ್ದು ಇದಲ್ಲ, ನಮ್ಮ ಆಚಾರದಲ್ಲ, ಈ ದುರ್ಕಲ್ಪ ರುದ್ರಕಲ್ಪ ಎಲ್ಲ ಸೇರಿಸಿದ್ದಾರೆ ಬೋಧಾನದ್ದು ಅಂತ. ಅಲ್ಲಿ ಏನ್ ಮಾಡ್ತಾರೆ ತೇಜೋ ಬೋಧಾನ ಒಬ್ಬರೇ ಅಲ್ಲ, ಬೋಧಾನ 5-6 ಜನ ಮಾಡ್ತಾರೆ. ತುಂಬಾ ಹೇಗೆ ಕೇಶವನ ಹೆಸರು 100 ಜನ ಇದ್ದಾರ, ತುಂಬಾ ಜನ ಬಿಡ್ತಾರೆ. ಹಾಗಾಗಿ ಯಾರ್ಯಾರು ಮಾಡಿದ್ರೆ ಬೋಧಾನ ಬಿಡ್ತಾರೆ ಕಷ್ಟ. ಈ ಶಂಕರಾಚಾರ್ಯ ಸ್ತೋತ್ರದಲ್ಲಿ ಹೀಗೆ ಬಂದಿರೋದು, ಸೌಂದರ್ಯ ಹರಿ, ಶಿವಾನಂದ ಹರಿ, ಭಜಗೋವಿಂದಮ್ಮು, ಬೇರೆ ಬೇರೆ ಎಲ್ಲವೂ ಶಂಕರಾಚಾರ್ಯ ಅಂತ ಹೇಳಿ ಯಾರ್ಯಾರು ಮಾಡಿದ್ರು ಶಂಕರಾಚಾರ್ಯ ಹೆಸರು ಹಾಕ್ಬಿಟ್ಟು, ಯಾಕೆಂದ್ರೆ ಪ್ರಚಾರ ಆಗತ್ತೆ, ಜನ ಓದ್ತಾರೆ ಅನ್ನೋದ್ರಿಂದ ಮಾಡಿದ್ದಾರೆ ಹೊರತು ಮೂಲತಃ ಪ್ರಸ್ಥಾನ ಭಾಷ್ಯಕ್ಕೂ ಈ ಸ್ತೋತ್ರಕ್ಕೂ ಸಂಬಂಧವೇ ಇರಲ್ಲ. ಇರ್ಲಿ, ನಮ್ಗೆ ಐತಿಹಾಸಿಕ ಚರ್ಚೆ ತುಂಬಾ ಅಲ್ಪ ಫಲ್ಗು ಪ್ರಯೋಜನ. ನೈತೆ ಮಾಸೇಭ್ಯ ಪಿತೃಲೋಕಂ ಪಿತೃಲೋಕಾದ್ ಆಕಾಶಂ ಆಕಾಶಾತ್ ಚಂದ್ರಮಸಂ. ಮಾಸದಿಂದ ಅಂದ್ರೆ ದಕ್ಷಿಣ ಮಾಸದಿಂದ ಪಿತೃಲೋಕಕ್ಕೆ ಹೋಗ್ತಾರೆ. ಪಿತೃಲೋಕ ಅಂದ್ರೆ ಚಂದ್ರಮಂಡಲ ಅಂತ. ಚಂದ್ರಮಂಡಲ ಅಂದ್ರೆ ಅಲ್ಲಿ ಆಕಾಶ ಅಂದ್ರೆ ಆಕಾಶ ಎಲ್ಲಾ ಕಡೆ ಇದ್ದೇ ಇರುತ್ತೆ, ಆಕಾಶ ಸಾಮ್ಯತೆಯನ್ನು ಹೊಂದ್ಕೊಂಡು ಹೋಗ್ತಾರೆ ಇಲ್ಲಿ ಹೇಳಿದೆ. ಎಲ್ಲಾ ಜಾಗದಲ್ಲೂ ಆಕಾಶ ಸಾಮ್ಯ, ಆಕಾಶದಂತೆ ಕಣ್ಣು ಕಾಣದಿರೋ ರೂಪದಿಂದ ಆಕಾಶದಿಂದ ಅಲ್ಲಿ ಹೋಗಿ ಅಲ್ಲಿ ತೋರ್ಕೊಳ್ತಾರೆ. ಚಂದ್ರಮಂಡಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಮ್ಮಯ್ಯ ಹಿರಿಯಿಂದ ಎದ್ದು ನಿಂತ್ಕೊಂಡು ಪಿಳಿಪಿಳಿಯ ನೋಡ್ತಾರೆ, ಅಯ್ಯೋ ಏನಿದೆ ಲೋಕ, ಹೇಗಿದೆ ಎಂಥದ್ದು ಅಂತೇಳಿ. ಆದ್ರೆ ರಾಕೆಟ್ ಹೋಗ್ತಾರೆ ಚಂದ್ರಮಂಡಲಕ್ಕೆ, ಅಲ್ಲಿ ಚಳಿ, ಅಲ್ಲಿ ಉಸಿರಾಡೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ, ಒಬ್ಬೊಬ್ಬ ಮುಟ್ಟೋಕ್ಕೂ ಆಗಲ್ಲ, ಬಹಳ ಕಷ್ಟ. ಇವರು ಭೂಲೋಕದ ಮನುಷ್ಯರಾದ್ರಿಂದ ಇವರಿಗೆ ಅಲ್ಲಿ ಭೋಗವೂ ಇಲ್ಲ, ಅಲ್ಲಿನ ಸ್ವಾತಂತ್ರ್ಯವೂ ಇಲ್ಲ. ಕರ್ಮದಿಂದ ಹೋದವರಿಗೆ ಅಲ್ಲೇ ಒಂದು ಭೋಗ, ಅಲ್ಲೇ ಒಂದು ಸ್ವಾತಂತ್ರ್ಯ, ಅಲ್ಲೇ ಒಂದು ಇದೇ ಒಂದು. ಅದು ಅದೃಷ್ಟವಾದ ಫಲ, ಅದೃಷ್ಟವಾದ ವಿಚಾರ. ಇದನ್ನ ಪ್ರತ್ಯಕ್ಷವಾದ ಕಣ್ಣಿನಿಂದ ನಾವು ಆರ್ಗ್ಯೂ ಮಾಡೋಕ್ಕಾಗಲ್ಲ, ತೆಗೆದಾಕಕ್ಕೂ ಆಗಲ್ಲ, ಪ್ರೂವ್ ಮಾಡೋಕ್ಕಾಗಲ್ಲ, ತೆಗೆದಾಕಕ್ಕೂ ಆಗಲ್ಲ. ಕೋಸೌ ಯಸ್ತೈಃ ಪ್ರಾಪ್ಯತೆ ಚಂದ್ರಮಾಹ. ಯಾರೇನು ಚಂದ್ರ ಅಂತ ಯಾರು ಇವರೆಲ್ಲ ಹೋಗಿ ಕರ್ಮಿಗಳು ಹೋಗಿ ಸೇರ್ಕೊಳ್ತಾರೆ ಚಂದ್ರಮಂಡಲಕ್ಕೆ ಅಂತಿದ್ದಲ್ಲ, ಆ ಚಂದ್ರ ಅನ್ನೋನು ಯಾವನವನು, ಹೇಗಿರೋನು ಅಂದ್ರೆ ಏಷೋ ದೃಶ್ಯತೆ ಅಂತರಿಕ್ಷೇ, ಸೋಮೋ ರಾಜ ಬ್ರಾಹ್ಮಣ. ಯಾವಾತನು ಆಕಾಶದಲ್ಲಿ ಕಾಣುತ್ತಾನೋ ಪ್ರತಿ ಶುಕ್ಲ ಪಕ್ಷದಲ್ಲೂ ಕೃಷ್ಣ ಪಕ್ಷದಲ್ಲೂ ಕಾಣ್ತಾನೆ, ಅಮಾವಾಸ್ಯ ದಿವಸ ಒಂದ್ ದಿವಸ ಕಾಣೋದಿಲ್ಲ. ಅದು ಶುಕ್ಲ ಪಕ್ಷದಲ್ಲಿ ಈ ಪಶ್ಚಿಮದಿಂದ ಕಣ್ಕೊಂಡು ಬಂದು ಕೊನೆ ಪೂರ್ವದಲ್ಲಿ ಉಗಿ ಆಗ್ತಾನೆ. ಕೃಷ್ಣ ಪಕ್ಷದಲ್ಲಿ ಪೂರ್ವದಿಂದ ಕಣ್ಕೊಂಡು ಬಂದು ಪಶ್ಚಿಮ ಅಸ್ತವಾಗೋದು ಎಲ್ಲಾ ಪಕ್ಷದಲ್ಲೂ ಪಶ್ಚಿಮದಲ್ಲೇ ಕಂಡು ಪಶ್ಚಿಮದಲ್ಲಿ ಅಸ್ತ ಆಗ್ತಾನೆ. ಶುಕ್ಲ ಪಕ್ಷ ದ್ವಿತೀಯ ದಿವಸ ಪಶ್ಚಿಮ ದಿಕ್ಕನ ಒಂದು 2 ಮಾರು ಮೇಲೆ ಕಾಣ್ತಾನೆ, ತೃತೀಯ ದಿವಸ ಇನ್ನೊಂದು ಮಾರು ಮೇಲೆ, ಹೀಗೆ ಪಶ್ಚಿಮದಲ್ಲಿ ಕಂಡು ಪಶ್ಚಿಮದಲ್ಲಿ ಅಸ್ತಮಾನ ಆಗ್ತಾನೆ. ಪೂರ್ಣಿಮೆ ದಿವಸ ಮಾತ್ರ ಪೂರ್ವದಲ್ಲಿ ಉದಯವಾಗಿ ಪಶ್ಚಿಮದಲ್ಲಿ ಕಾಣ್ತಾನೆ. ಅಮಾವಾಸ್ಯ ದಿವಸ ಒಟ್ಟಿಗೆ ಇರ್ತಾರೆ ಸೂರ್ಯಚಂದ್ರರು, ಕಾಣೋದೇ ಇಲ್ಲ. ಆದ್ರೆ ವೃದ್ಧಿಕ್ಷಯ, ಅದು ಚಂದ್ರನಿಗೆ 180 ಡಿಗ್ರಿಲಿದ್ದೆ ಚಂದ್ರ ಸೂರ್ಯರು ಪೂರ್ಣಿಮೆ ಆಗಿ ಪೂರ್ಣಿ ಕಾಡ್ತಾರೆ. ಒಂದೇ ಸರಳರೇಖೆ ಬಂದ್ಬಿಟ್ರೆ ಅವಾಗ ಇದಾಗ್ಬಿಡ್ತಾರೆ, ಕಾಣೋದಿಲ್ಲ, ಸೂರ್ಯನ ಬಳಿಗೆ ಅಸ್ತ ಆಗ್ಬಿಡ್ತಾರೆ. ಇದು ಯಾವ ಚಂದ್ರನೆಂಬುವನು ವೃದ್ಧಿಕ್ಷಯ ರೂಪದಿಂದ ಕಂಡು ಬರ್ತಾ ಇದ್ದಾನೋ, ಬ್ರಾಹ್ಮಣರಿಗೆ ರಾಜ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೋ, ಇವನನ್ನೇ ಇಲ್ಲಿ ಸೋಮರಾಜ ಅಂತ ನಮ್ಮ ಕಣ್ಣಿಗೆ ಕಾಣ್ತಲ್ಲ ಚಂದ್ರ, ಅವನನ್ನೇ ಹೇಳ್ತಾ ಇದ್ದಾರೆ. ಎಲ್ಲ ಇವನ್ನೇ ಇಟ್ಬಿಡ್ತಾರೆ, ಸೋಮರಾಜ ಬ್ರಾಹ್ಮಣ. ಎಷ್ಟು ಸೋಮ ಇಲ್ಲಿ ಶುಕ್ಲೇ ದೇವಾನ್ ಕೃಷ್ಣೇ ತರ್ಪಯತ್ಯಮೃತೇನಯ ಯಶ್ಚ ರಾಜ ದ್ವಿಜಾತೀನ ತಸ್ಮೈ ಸೋಮಾತ್ಮನೇ ನಮಃ. ಈ ಚಂದ್ರನ್ನೇ ಬ್ರಾಹ್ಮಣ ರಾಜ ಅಂತ ಹೇಳ್ತಾರೆ. ದೀಕ್ಷೆಯಿಂದ ಅವನು ಸಿಕ್ಕಿಲ್ಲ ಇವನಿಗೆ. ಅದು ಭಾರಿ ಚಂದ್ರ ಆಯ್ತು, ಚಂದ್ರ ಮೇಲೆ ಆಯ್ತಿಂದ ಮೇಲೆ ಇರೋದು ಇವನು ಚಂದ್ರಮಂಡಲ. ವೃದ್ಧಿಕ್ಷೆ ಇದ್ರು ಇಷ್ಟ ಈ ಬ್ರಾಹ್ಮಣರು ಬರೀ ಒಂದ್ ದಿವಸ ಆರ್ತಿ ಸಿಕ್ತದೆ, ವೃದ್ಧಿ ಆಗ್ತಾರೆ, ಸಿಗ್ಲಿಲ್ಲ ಟಸ್ ಆಗ್ತಾರೆ. ದಿನ ಆರ್ತಿ ಜಿಲ್ಲೆ ಉಬ್ಬೋದು, ಆರ್ತಿ ಜಿಲ್ಲೆ ಇದ್ದಾಗ ಕುಬ್ಬೋದು.
ಇವತ್ತು ಏನಿಲ್ಲ ಗುರುಳೆ ಹಾಗೆ ಹೀಗೆ ಬಂದು ಹ್ಯಾಪ್ ಮೊರೆ ಕುತ್ಕೊಳ್ತಾರೆ. ಇವತ್ತು ಹೋಗಿದ್ವಿ ಅಲ್ಲಿ 3,000 ಕೊಟ್ಟರು 2,000 ಕೊಟ್ಟರು ಖುಷಿಯ ಮುಖ ಆರಳಿಸ್ಕೊಂಡ್ ಬರ್ತಾರೆ. ದುಡ್ಡು ಸಿಕ್ತು ಮುಖ ಆರಳತ್ತೆ, ಸಿಗ್ಲಿ ಅಂದ್ರೆ ಹ್ಯಾಪ್ ಮರ. ಈ ಚಂದ್ರನಂತೆ ಇವರು ವೃದ್ಧಿಕ್ಷಯ ಇದ್ದೇ ಇದೆ ಅವರಿಗೆ. ಇವ್ರು ದುಡ್ಡಿಂದ ವೃದ್ಧಿಕ್ಷಯ, ಅವ್ರ ಚಂದ್ರನಿಗೆ ಕಲೆಯಿಂದ ವೃದ್ಧಿಕ್ಷಯ. ವಾಟ್ ಇಬ್ರಿಗೂ ಸಮಾನ ಈ ಬ್ರಾಹ್ಮಣ. ಇಲ್ಲಿ ಅಂದ್ರೆ ಸಕಾಮ ಕರ್ಮ ಮಾಡಿದವರು ಚಂದ್ರ ಕರ್ಮ ಮಾಡೋದು ಅವರು ಯಜಮಾನರು. ಅವ್ರಿಗೆ ಖರ್ಚು, ಋತ್ವಿಜರಿಗೆ ದುಡ್ಡು, ಅವ್ರಿಗೆ ಲಾಭ. ಅವನು ಔಷಧ ರಾಜ, ರಾಜ ಅವನು ರಾಜ ಅಲ್ಲ ಅಂತಿಲ್ಲ ನಾನು. ಅದೇ ವೃದ್ಧಿಕ್ಷೆ ಉಂಟು, ಏನು ಮಾಡಕ್ಕಾಗಲ್ಲ. ಸಂಪತ್ತು ವೃದ್ಧಿಕ್ಷೆ ರೂಪವಾಗಿಯೇ ಇದೆ. ಒಂದ್ಸಲ ಗೈರಾಗುತ್ತೆ ವೃದ್ಧಿ ಸಂಪತ್ತು, ಇನ್ನೊಂದು ಕಾಲದಲ್ಲಿ ಸ್ವಲ್ಪ ಡಲ್ ಆಗತ್ತೆ. ಇನ್ನು ಹಾಗೆ ಅದೃಷ್ಟ ಕೆಟ್ಟರೆ ಇನ್ನೂ ಕೆಳಕ್ ಹೋಗುತ್ತೆ. ಇಲ್ಲ ಅದಲ್ಲೇ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಅದರ ಕರ್ಮಾನುಸಾರವಾಗಿ ಸಂಪತ್ತು ವೃದ್ಧಿಕ್ಷವಾಗ್ತಾ ಹೋಗುತ್ತೆ. ಸೂರ್ಯನ ಚಂದ್ರನಂತೆ ವೃದ್ಧಿಕ್ಷೆ. ಸೂರ್ಯ ಮಾತ್ರ ಏಕರೂಪ, ಶ್ರೇಯ ಹಿವ ಅಭಿಷಿಕ್ತಿದವರು. ಮಹತ್ಯಾಶ್ರಿಯ ದೀಪ್ಯತೆ ಭಾರೀ ಸಂಪತ್ತಿಂದ ಉರಿತಾ ಇರೋದು ಸೂರ್ಯಮಂಡಲ. ಚಂದ್ರನಿಗೆ ಅಸ್ತಿತ್ವ ಕೊಟ್ಟವನು ಅವನೇ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೋ. ಶಶಭೃತ ಚಂದ್ರನಿಗೆ ಮೂರ್ತಿತ್ವ ಆಕಾರ ಕೊಟ್ಟವನೇ ಸೂರ್ಯ. ವರ್ತಮಾ ಅಪುನರ್ಜನ್ಮನ, ವಾಪಸ್ ಬರದೇ ಇದ್ದವರಿಗೆ ಮಾರ್ಗವಾಗಿದ್ದಾನೆ. ಆತ್ಮೇತ್ಯಾತ್ಮವಿಧಾಂ, ಆತ್ಮ ಅಂತ ತಿಳ್ಕೊಂಡವರಿಗೂ ಆತ್ಮ ಇದ್ದಾನೆ ಸೂರ್ಯ. ಕೃತುಷ್ಟ ಯಜತಾಂ, ಯಜ್ಞ ಮಾಡುವವರಿಗೆ ಕೃತರೂಪ ಯಜ್ಞರೂಪದವರಾಗಿದ್ದಾನೆ. ಭರ್ತ ಅಮರ ಜ್ಯೋತಿಷಾಂ, ಜ್ಯೋತಿರ್ಮಂಡಲಕ್ಕೆಲ್ಲ ಒಡೆಯನಾಗಿದ್ದಾನೆ. ಸೌರವ್ಯೂಹಕ್ಕೆ ಅವನು ಸ್ವಾಮಿ. ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭು, ಹುಟ್ಟು ಸ್ಥಿತಿ ಪ್ರಳಯಕ್ಕೆ ಒಡೆಯ ಇದ್ದಾನೆ. ಅನೇಕ ಯಶಸ್ಸು ಶ್ರುತಿಯಲ್ಲಿ ಅನೇಕ ಪ್ರಕಾರ ಕೊಂಡಾಡ್ತಾ ಇದ್ದಾನೆ. ಇಂಥ ಸೂರ್ಯನಾರಾಯಣನು ಎಲ್ಲಾ ರೀತಿಯ ವಾಕ್ಯಗಳು ಪ್ರೇರಣೆ ಮಾಡಿದ್ವಿ. ತದನ್ನಂ ದೇವಾನಾಂ, ದೇವತೆಗೆ ಅನ್ನ. ಅನ್ನ ಅಂದ್ರೆ ಅದು ಉಪಭೋಗ್ಯ ಅಂತ, ಅನುಭವಿಸೋದಕ್ಕೆ ತಕ್ಕದ್ದಾಗಿರೋದು. ಅನ್ನವಲ್ಲ ಉಪಭೋಗ್ಯವಾದಿದ್ದಲ್ಲ ಅನ್ನ. ದೇವತೆಗಳಿಗೆ ಚಂದ್ರ ಅದು ಶುಕ್ಲ ಪಕ್ಷದಲ್ಲಿ ವೃದ್ಧಿ ಆಗ್ತಾನಲ್ಲ, ಕೃಷ್ಣ ಪಕ್ಷದಲ್ಲಿ ಅವನು ಕುಡಿತಾ ಇರುತ್ತೆ. ಚಂದ್ರನ ಕುಡಿದು 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 ಹಣ್ಣ ಒಂದು ಕಲೆ ಉಳಿಸ್ತಾರೆ, ಮತ್ತೆ ಶುಕ್ಲ ಪಕ್ಷ ತುಂಬುತ್ತಾರೆ ಅವರು. ನನಗೆ ಅರ್ಥ ಆಗ್ಲಿಲ್ಲ ಗುರುಗಳೇ, ಚಂದ್ರನ್ ತಿಂತಾರ? ಹುಣ್ಣಿಮೆ ಆದ್ಮೇಲೆ ಪ್ರತಿ ದಿವಸವೂ ಕಮ್ಮಿ ಆಗ್ತಾ ಬರಲ್ವ ಚಂದ್ರ ಕಲೆ? ಅದನ್ನ ಶ್ರುತಿ ಇದೆಲ್ಲ ದೇವತೆಗಳು ಕುಡಿತಾರೆ ಅಂತ ಕಲ್ಪನೆ ಮಾಡಿದೆ. ವಿಜ್ಞಾನಿಗಳು ಬೆಳಕು ಬೀಳೋದಿಲ್ಲ ಆ ಜಾಗಕ್ಕೆ ಅಂತಾರೆ. ಅದು ವಸ್ತುಸ್ಥಿತಿ ಇರ್ಬೋದು. ಅದನ್ನ ನಮ್ಗೆ ಭಾವನೆಗಾಗಿ ಅದನ್ನ ದೇವತೆಗಳು ಕುಡಿತಾರೆ, ಅನುಭವಿಸ್ತಾರೆ ಅಂತ ಹೇಳಿ. ಅಲ್ಲ, ಇಲ್ಲಿ ಅರ್ಥ ಮಾಡ್ತಾ ಇರೋದು ಅದು ಒಂದ್ ಸ್ಥಾನದ ತರ ಅಲ್ವಾ? ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ದಕ್ಷಿಣಾಯನ ಮಾರ್ಗದಲ್ಲಿ ಹೋದವ್ರು ಅಲ್ಲಿ ಹೋಗಿ ಸೇರ್ತಾರೆ ಅಂತ, ಮತ್ತೆ ಅಂತಾರೆ. ಅದಲ್ಲ, ಇವು ಚಂದ್ರಮಂಡಲವನ್ನೇ ವರ್ಣನೆ ಮಾಡ್ತಾ ಇದ್ದಾರೆ. ಚಂದ್ರಮಂಡಲ ಅನ್ನೋದು ಒಂದ್ ರೀತಿ ದೇವತೆಗೆ ಅನ್ನವಾಗಿದೆ. ಚಂದ್ರಮಂಡಲ ಇಷ್ಟಾಧಿಕಾರ ವರ್ಣನೆ ಅಲ್ಲ, ಕರ್ಮ ಮಾಡಿ ಉಪಾಸನೆ ಮಾಡಿದ ವರ್ಣನೆ ಅಲ್ಲ. ಅಲ್ಲ, ಕರ್ಮ ಮಾಡಿದವರು ದಕ್ಷಿಣಾಯನ ಮಾರ್ಗದಲ್ಲಿ ಚಂದ್ರ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿ ಅವ್ರು ಹೋಗ್ತಾರೆ, ಅಲ್ಲಿ ಭೋಗ ಅನುಭವಿಸ್ತಾರೆ. ಅದು ಅವ್ರ ವಿಷಯ ಆಯ್ತು. ಚಂದ್ರಮಂಡಲ ಭೋಗ ಉಂಟು ಅವ್ರಿಗೆ. ಅದನ್ನ ಹೆಂಗ್ ತಿಂತಾರೆ? ಅವರು ದೇವತೆಗಳು ತಿನ್ನೋದು ನಮಗೆ ಚರ್ಮಣ ನಿಗ್ರಹಣ ಅಲ್ಲ. ದೇವತೆಗಳ ಅಧೀನರಾಗಿದ್ದುಕೊಂಡು ಅವ್ರು ಭೋಗನ ಅನುಭವಿಸ್ತಾರೆ ಅನ್ನೋದೇ ತಿಂತಾರೆ ದೇವತೆಗಳು ಅಂತ ಅರ್ಥ. ದೇವತೆಗಳು ಬಂದು ಇವ್ರ ಹತ್ರ ಹಾಡಿಸ್ತಾರೆ, ನೃತ್ಯ ಮಾಡಿಸ್ತಾರೆ, ಇವ್ರ ಹತ್ರ ತಮಾಷೆ ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಇವರಿಗೆ ವರ ಕೊಟ್ಟು ಹೋಗ್ತಾರೆ. ಅದೇ ರಾಜರಿಗೆ ಪ್ರಜೆಗಳು ಅನ್ನ ಅಂದ್ರೆ ಪ್ರಜೆಗಳನ್ನು ತಿಂತಾರೆ ಅಂತ ಅರ್ಥ ಅಲ್ಲ. ಪ್ರಜೆಗಳಿಂದ ಕಪ್ಪು ಕಾಣಿಕೆ ತಗೊಂಡು ಪ್ರಜೆಗಳ ಜೊತೆ ಸಂಚಾರ ಮಾಡಿ ಅದನ್ನ ಉಪಭೋಗಕ್ಕೆ ಯೋಗ್ಯವಾದದ್ದೆಲ್ಲ ಅನ್ನ, ಅನುಭವಿಸುವುದಕ್ಕೆ ಉಪಭೋಗಲ್ಲ ಅನ್ನ. ಹಾಗೆ ದೇವತೆಗಳಿಗೆ ಉಪಭೋಗಕ್ಕೆ ಅರ್ಹರಾಗಿದ್ದಾರೆ. ಅದನ್ನ ಇವರನ್ನ ಅನ್ನ ಅನ್ನ ಅಂತ ಕರೆದಿದೆ. ಸೂತ್ರ ಭಾಷೆಯಲ್ಲಿ ಸೂತ್ರವೇ ಇದೆ, ಭಾಕ್ತಂಬಾನಾತ್ಮಿತ್ವಾತ್ ತಥಾ ಹಿ ದರುಷೀತಿ ಸೂತ್ರ. ಅಲ್ಲಿ ಏನು ಚಂದ್ರಮಂಡಲದವರು ದೇವತೆಗಳಿಗೆ ಅನ್ನ ಅಂತಂದ್ರೆ ಯಾತಕ್ಕೆ ಹೋಗ್ಬೇಕು? ಚಂದ್ರಮಂಡಲಕ್ಕೆ ತಿನ್ನಿಸ್ಕೋಕ್ ಹೋಗ್ಬೇಕಾ? ನಾವು ತಿನ್ನಿಸ್ಕೊಂಡು ನಮ್ಗೆ ಹಿತವಾದು ಅಂದ್ರೆ ತಿನ್ನಿಸ್ಕೋದು ಈ ಬಾಯಿಗೆ ಹಾಕೊಂಡು ಅಗಿಯೋದು ನುಂಗೋದು ಅಲ್ಲಪ್ಪ. ಅನ್ನ ಅಂದ್ರೆ ಅವ್ರಿಗೆ ಅಧೀನರಾಗಿದ್ದುಕೊಂಡು ಅವ್ರ ಮಾತು ಕೇಳ್ಕೊಂಡು ಅವ್ರ ಜೊತೆ ವ್ಯವಹಾರ ಇಟ್ಕೊಂಡು ದೇವತೆ ಜೊತೆ ಆಟ ಆಡ್ತಾರೆ. ಆಟ ಆಡೋದು ದೇವತೆ ಜೊತೆ ಆಟ ಆಡೋದು ಅವ್ರಿಗೆ ಖುಷಿ. ನಾವು ನಮ್ ಗೆಳೆಯ ಜೊತೆ ಆಟ ಆಡ್ತೀವಿ, ಅವರು ಇಂದ್ರಾದಿಗಳ ಜೊತೆ ಆಟ ಆಡ್ತಾರೆ, ಅದು ವಿಶೇಷ. ಅವ್ರಿಗೆ ಒಳ್ಳೆ
ಬೈ ಬರ್ತಾಗಿ ಒಳ್ಳೆ ಕಂಠ ಇರುತ್ತೆ, ಒಳ್ಳೆ ನೃತ್ಯ ಗೀತ ವಾದಿತ್ಯ ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ನಮ್ಮ ಸುಮನ ಅವರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ಅಲ್ಲವರು ಇನ್ನೊಂದು ವಿಶೇಷ, ಚಂದ್ರಮಂಡಲದವರು ಅದು ಗಂಧರ್ವ ಗೀತೆ ಗಂಧರ್ವ ವಿದ್ಯೆ ಅಲ್ಲಿಂದಲೇ ಬಂದದ್ದಾದ್ರಿಂದ ಅವ್ರಿಗೆ ಬೈ ಬರ್ತಾಗಿ ತುಂಬಾ ಚೆನ್ನಾಗಿ ಅವ್ರ ಇದು ಮಿಂಚಿನಂತೆ ಅವ್ರ ಶರೀರ ಇರುತ್ತೆ, ಎಲ್ಲಾ ರೀತಿ ಬೆಳಕತ್ತೆ. ಅದು ಎಲ್ಲಾ ರೀತಿ ಡ್ಯಾನ್ಸ್ ಮಾಡಿದಾಗ ನೋಡುವವ್ರಿಗೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ಅಲ್ಲಿ ವಿಶೇಷ ಅದು. ಹೋಗಿ ನೋಡ್ಕೊಂಡ್ ಬನ್ನಿ ಒಂದ್ಸಲ ಬೇಕಾದ್ರೆ. ಒಂದು ಸಣ್ಣ ಮನೆ ಅಂತ ಹೇಳಿ ಒಂದು ಸೋಮ್ಯಾಗ ಮಾಡೋಣ ಅಂತ ಹೇಳಿ ಸೋಮ್ಯಾಗ ಮಾಡ್ಬಿಟ್ಟು ಚಂದ್ರಮಂಡಲಕ್ಕೆ ಹೋಗ್ಬಿಟ್ಟು ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬನ್ನಿ, ಇರಿ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಹೋಗ್ಬಿಟ್ಟು ಇದು ಮಕ್ಕಳು ಏನು 6 ದಿವಸ ಅಷ್ಟೇ ಸೋಮ್ಯಾಗ ಮಾಡಿದ್ರೆ ಆಯ್ತು. ಖರ್ಚು ದುಡ್ಡು ಖರ್ಚಿಗೆ ಇನ್ನೇನಕ್ಕೆ ಬರುತ್ತೆ? ದುಡ್ಡು ಖರ್ಚಿಗೆ ನೀನಕ್ಕೂ ಬರಲ್ಲಪ್ಪ, ದುಡ್ಡೇನು ತಿನ್ನಕ್ ಬರಲ್ಲಪ್ಪ, ದುಡ್ಡು ಖರ್ಚಿಗೆ ಇರೋದು. ಚಂದ್ರಮಸಮನ್ನಂ ದೇವಾಹ ಇಂದ್ರಾದಿಗೋ ಭಕ್ಷಯಂತಿ. ಆ ಚಂದನಾಗಿರ್ತಕ್ಕಂಥ ಅವರನ್ನ ಅದು ಅನ್ನ, ಅದನ್ನ ಇಂದ್ರಾದಿ ದೇವತೆಗಳು ಭಕ್ಷಯಂತಿನ ಅನುಭವಿಸ್ತಾರೆ ಅಂದ್ರೆ ಅದರೊಳಗೆ ಆಟ ಆಡ್ತಾರೆ, ಸಂಚಾರ ಮಾಡ್ತಾರೆ, ಒಡನಾಟ ಇಟ್ಕೊಳ್ತಾರೆ, ಖುಷಿ ಪಡ್ತಾರೆ. ಇವರಿಗೂ ಖುಷಿ ಕೊಡಿಸ್ತಾರೆ, ಅವರು ಖುಷಿ ಪಡ್ತಾರೆ. ಆ ಚಂದ್ರಮಂಡಲದವರಿಗೂ ಬೇರೆ ಬೇರೆ ಏನೇನ್ ಬೇಕೋ ಅದ್ರಲ್ಲಿ ಕೊಟ್ಟು ಹೋಗ್ತಾರೆ. ಅವರಿಗೆ ಒಳ್ಳೊಳ್ಳೆ ಗಿಫ್ಟ್ ಉತ್ತಮವಾದ ವಸ್ತುಗಳು ಕೊಟ್ಟು ಹೋಗ್ತಾರೆ. ಹಾಗೆ ಅವರು ಇದರಿಂದ ಮಜಾ ಮಾಡಿ ಅನುಭವಿಸಿ ಹೋಗ್ತಾರೆ. ಅತಸ್ತೆ ಧೂಮಾಜಿನ ಗತ್ವ ಚಂದ್ರಭೂತಾಃ ಕರ್ಮಿಣಃ ದೇವೈಃ ಭಕ್ಷ್ಯಂತೆ. ಆದ್ರಿಂದ ಇದು ಕರ್ಮಿಗಳು ಧೂಮ ಮಾರ್ಗದಿಂದ ಚಂದ್ರಮಂಡಲಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವತೆಗಳಿಂದ ಅನುಭವಿಸಲ್ಪಡುತ್ತಾರೆ. ದೇವತೆಗಳು ಇದನ್ನು ಚೆನ್ನಾಗಿ ಇರ್ತದೆ, ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾರೆ ಇಂದ್ರಾದಿಗಳೆಲ್ಲ. ಇಲ್ಲಿ ಭೂಲೋಕದಲ್ಲಿ ನಮ್ಮ ಸ್ನೇಹಿತರು ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡ್ರೆ ಏನೋ ಖುಷಿ ಇರುತ್ತೆ. ಇಂದ್ರಾದಿಗಳು ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡ್ರೆ ಇನ್ನೇನು ಖುಷಿ ಆಗ್ಬೇಡ. ಇಂದ್ರ ಬಂದು, ವರುಣ ಬಂದು, ಅಗ್ನಿ ಬಂದು, ಯಮ ಎಲ್ಲರೂ ಬಂದ್ಬಿಟ್ಟು ನಮ್ ಜೊತೆ ಬಹಳ ಪ್ರೇಮದಿಂದ ಒಡನಾಟ ಇಟ್ಕೊಳ್ತಾರೆ, ನಮ್ಗೆ ಏನೇನೋ ಗಿಫ್ಟ್ ಕೊಡ್ತಾರೆ, ಅವ್ರದ್ದು ಇದ್ರ ಜೊತೆ ಕರ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿಗೋ ನಮ್ಮ ಜೊತೆ ಅವ್ರು ಬರ್ತಾರೆ, ನಮ್ಗೆ ಎಲ್ಲ ಮಾಡ್ತಾರೆ, ನಮ್ಗೆ ಎಲ್ಲಾ ತರ ಭೋಗವನ್ನು ಕೊಡ್ತಾರೆ, ಅವರು ನಮ್ಮಿಂದ ಭೋಗ ತುಂಬಿಸ್ತಾರೆ. ಆ ರೀತಿ ಖುಷಿ ಪಡ್ತಾರೆ. ನಾನು ಅನರ್ಥಾಯ ಇಷ್ಟಾಧಿಕರಣಂ ಇದು ಅನ್ನಭೂತಾ ದೇವೈಃ ಭಕ್ಷ್ಯರನ್. ಈಗ ನೀ ಹೇಳಿದ ಪ್ರಶ್ನೆನೇ ಕೇಳ್ತಾ ಇದ್ದಾರೆ. ಅಲ್ಲ ರೀ, ದೇವತೆಗೆ ಅನ್ನ ಹಾಕ್ತಾರೆ ಅಂದ್ರೆ ಅನರ್ಥವಾಯ್ತಲ್ಲ, ಯಾರಿಗ್ ಬೇಕು ಅದು? ದೇವತೆಗೆ ಅನ್ನ ಆಗೋದಕ್ಕೋಸ್ಕರ ಹೋಗ್ಬೇಕಾ? ಅದ್ರ ಬದಲು ಇಲ್ಲೇ ಚೆನ್ನಾಗಿ ಮಜಾ ಮಾಡೋಣ ಅಂತ ಪ್ರಶ್ನೆ ಪೂರ್ವಪಕ್ಷಿ. ಅನರ್ಥಾಯ ಇಷ್ಟಾಧಿಕರಣ ಇಷ್ಟಾಪೂರ್ತ ದತ್ತ ಮಾಡೋದು ಅನರ್ಥಕ್ಕೆ ಅಂತ ಆಯ್ತಲ್ಲ. ಯಾಕಂದ್ರೆ ಅವರು ಅನ್ನರಾದವರಾಗಿ ದೇವತೆಗಳು ತಿನ್ನಿಸ್ಕೊಳ್ತಾರೆ ಅಂತಂದ್ರೆ ಅದ್ ಯಾರಿಗ್ ಬೇಕು ಅಂದ್ರೆ ನೈಷ ದೋಷ, ಇದೇನ್ ತಪ್ಪಲ್ಲ. ಅದು ಅನ್ನಮಿತಿ ಉಪಕರಣ ಮಾತ್ರ ವಿವಕ್ಷಿತತ್ವ. ಅನ್ನ ಅಂದ್ರೆ ಅವರಿಗೆ ಸಲಕರಣೆ ಇನ್ಸ್ಟ್ರೂಮೆಂಟ್ ಆಗಿರ್ತಾರೆ ಅಂತ ಅಷ್ಟೇ ಅರ್ಥ ಹೊರತು ಅನ್ನ ಅಂದ್ರೆ ಬಾಯಿಗೆ ಹಾಕೊಂಡು ಕವಳ ಅಲ್ಲ, ತುತ್ತು ಬಾಯಿಗೆ ಹಾಕೊಂಡು ಚರ್ವಣ ನಿಗರಣ ಅಂದ್ರೆ ಅಗಿಯೋದು ನುಂಗೋದು ಇದನ್ನೆಲ್ಲ ಮಾಡೋಲ್ಲ ಅಂತ ಅರ್ಥ. ನಹಿತೆ ಕವಲೋತ್ಕ್ಷೇಪೇಣ ದೇವೈಃ ಭಕ್ಷ್ಯಂತೆ. ಕವಲ ಅಂದ್ರೆ ತುತ್ತನ್ನು ಬಾಯಿಗೆ ಹಾಕೊಂಡು ಅಗಿದು ನುಂಗು ಹಾಗೇನೆ ಆ ರೀತಿ ದೇವತೆಗಳಿಂದ ನುಂಗಿಸ್ಕೊಳ್ಳಲ್ಲ, ಅಗಿಸ್ಕೊಳ್ಳೋದಿಲ್ಲ. ಆ ರೀತಿ ಅನ್ನ ಅಲ್ಲ ಅವರು. ಕಿಂತರಿಹಿ ಉಪಕರಣ ಮಾತ್ರ ದೇವಾನಾಂ ಭವಂತಿ. ಸ್ತ್ರೀ ಪಶು ಭೃತ್ಯಾಧಿಪತಿ. ಉಪಕರಣ ಮಾತ್ರ, ಭೋಗಕ್ಕೆ ಸಾಧನ ಮಾತ್ರವಾಗಿರ್ತಾರೆ. ಹೇಗೆ ಇಲ್ಲಿ ಯಜಮಾನಿಗೆ ಒಳ್ಳೆ ಸ್ತ್ರೀ ಇದ್ರೆ, ಸುಂದರ ಸ್ತ್ರೀ ಇದ್ರೆ, ಸ್ತ್ರೀ ಜೊತೆ ಹೇಗೆ ಆನಂದ ಅನುಭವಿಸ್ತಾನೋ, ಸ್ತ್ರೀ ಅನ್ನ ಅಂತಂದ್ರೆ ಸ್ತ್ರೀ ತಿಂತಾನೆ ತರ್ಸ ಅಲ್ಲ, ಸ್ತ್ರೀ ಜೊತೆಯಲ್ಲಿ ಸಂತೋಷ ಅನುಭವಿಸ್ತಾನೆ. ಹಾಗೆ ಪಶುಗಳ ಜೊತೆ ಸಂಪತ್ತು ಜೊತೆಯಲ್ಲಿ ಸಂತೋಷ ಅನುಭವಿಸ್ತಾನೆ. ಹಾಗೆ ಆಳು ಕಾಳು ಜೊತೆಯಲ್ಲಿ ಸಂತೋಷನ, ಆಳು ಕಾಳು ತೋಟಕ್ಕೆ ಹೋಗ್ತಾನೆ, 10 ಆಳು ಕಾಳು ಇರ್ತಾರೆ, ಅವ್ರು ಬಹಳ ಐನವರೇ ಬರ್ರಿ ಸಂತೋಷ ಆಗ್ತಾರೆ. ಅವರು ಮರ ಹತ್ಬಿಟ್ಟು ಎಳ್ನೀರು ಕಡು ಕೊಡ್ತಾರೆ, ಎಳ್ನೀರು ಕುಡೀರಿ ಅಂತಾರೆ. ಹಾಗೆ ಇನ್ನೇನು ಹಣ್ಣಿಗಿನ್ನು ನೇರಳೆ ಹಣ್ಣು, ಬೋರೆ ಹಣ್ಣು, ಪೇರ್ಲೆ ಹಣ್ಣು ಇದ್ರೆ ಕಿತ್ಗೆ ತಕ್ಕೊಡ್ತಾರೆ, ಅದನ್ನ ಇವ್ರು ತಿಂತಾರೆ. ಇದೇ ಅವರವರು ಪರಸ್ಪರ ಇರುವಂತ ಒಂದು ಸಂಬಂಧ. ಇದನ್ನೇ ಇವ್ರಿಗೆ ಅನ್ನ ಅಂತಿದ್ದಾರೆ ಹೊರತು ಆಳದನ್ನೇ ತಿಂತಾರೆ, ಹುಡುಗಿಯರನ್ನ ತಿಂತಾರೆ ಅಂತ ಅರ್ಥ ಅಲ್ಲ. ಹುಡುಗಿಯರು ಅನ್ನ ಅಂದ್ರೆ ಹುಡುಗಿಯರು ಒಳ್ಳೆ ಸುಖಕ್ಕೆ ಸಾಧನ ಅಂತ ಅಷ್ಟೇ ಅರ್ಥ. ಅವ್ರ ಜೊತೆ ಸಂಗೀತ ಹಾಡಿಸ್ತಾರೆ, ಅವ್ರ ಜೊತೆ ಒಳ್ಳೊಳ್ಳೆ ಕಾವ್ಯ ವಿನೋದ ಮಾಡಿಸ್ತಾರೆ, ಒಂದು ಚಾಂಟಿಂಗ್ ಮಾಡ್ತಾರೆ, ಒಳ್ಳೆ ತಮಾಷೆ ಕಥೆ ಹೇಳಿಸ್ತಾರೆ, ಏನೇನೋ ಇರುತ್ತೆ, ಒಳ್ಳೊಳ್ಳೆ
ಮೋಜಾಗಿರೋ ಕಥೆ ಕೇಳಿದಾಗ ಖುಷಿ ಆಗತ್ತೆ. ಓ, ಈ ಕಥೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಕಥೆ ಹೇಳೋದು, ಒಳ್ಳೊಳ್ಳೆ ಹಾಸ್ಯ ತಮಾಷೆ ಮಾಡೋದು, ಚಟಾಕ್ ಮಾಡೋದು, ಸಂಗೀತ ಹೇಳೋದು, ಹಾಡು ಹೇಳೋದು, ಭಾವಗೀತೆ ಹೇಳೋದು, ಭಕ್ತಿಗೀತೆ ಹೇಳೋದು, ನೃತ್ಯ ಮಾಡೋದು, ಏನೇನೋ ಮಾಡ್ತಾರಪ್ಪ. ಅನೇಕ ವೈವಿಧ್ಯ ವೆರೈಟಿ ಇದೆಯಲ್ಲ, ಅದನ್ನ ಮಾಡ್ಕೊಂಡಿರೋದೇ ಅನ್ನವೇ ಹೊರತು ಈ ತಿನ್ನೋದು ಒಂದೇ ಅಲ್ಲ ಅನ್ನ ಅಂದ್ರೆ. ದೃಷ್ಟಶ್ಚ ಅನ್ನ ಶಬ್ದ ಉಪಕರಣೇಶು ಶ್ರಿಯೋನ್ನಂ ಪಶವೋನ್ನಂ ಭಿಷೋನ್ನಂ ರಾಜ್ಞಾಂ ಇತ್ಯಾದಿ. ರಾಜರುಗಳಿಗೆ ಸ್ತ್ರೀಯರೇ ಅನ್ನ ಅಂತ. ರಾಜಾನು ಬಹುವಲ್ಲಭ ಅಂತ. ಅವರು 10 ಹೆಂಡತಿ ಇಟ್ಕೊಂಡಿರ್ತಾರೆ. ಅವ್ರ 10 ಹೆಂಡತಿ ಅನ್ನ ಅಂದ್ರೆ 10 ಹೆಂಡತಿ ಸಂತೋಷವಾಗಿರೋದೇ ಅರ್ಥ. ಹಾಗೆ ಪಶುಗಳು ಲಕ್ಷಾಂತರ ಸಾವಿರಾರು ಹಸು ಇಟ್ಕೊಂಡಿರ್ತಾರೆ, ಅದೇ ಅವರಿಗೆ ಒಂದು ಖುಷಿ. ಹಾಗೆ ಪ್ರಜೆಗಳೆಲ್ಲ ರಾಜನಿಗೆ ಅನುಗುಣವಾಗಿರುವ, ರಾಜನ ಭಕ್ತರಾಗಿರುವ ಪ್ರಜೆಗಳು ದಿನ ರಾಜನ ಹತ್ರ ಬಂದು ತಮ್ಮ ಕಾಣಿಕೆ ಒಪ್ಪಿಸೋದು, ರಾಜನ ಪ್ರಶಂಸೆ ಮಾಡೋದು, ರಾಜನ ಜೊತೆಲಿ ಬೇಟೆಗೆ ಹೋಗೋದು, ರಾಜನ ಜೊತೆಲಿ ವಿಹಾರ ಮಾಡೋದು, ಇದೆಲ್ಲ ರಾಜನಿಗೂ ಖುಷಿ, ಪ್ರಜೆಗಳಿಗೂ ಖುಷಿ. ಆ ರಾಜರ ಅನ್ನ ಪ್ರಜೆಗಳು ಅಂತಾರೆ, ರಾಜರ ಅನ್ನ ಪಶುಗಳು ಅಂತಾರೆ, ರಾಜರ ಅನ್ನ ಸ್ತ್ರೀಯರು ಅಂದ್ರೆ ಅಲ್ಲೆಲ್ಲ ತಿನ್ನೋದು ಅರ್ಥ ಅಲ್ಲ. ಅವರೆಲ್ಲ ಉಪಕರಣ, ಭೋಗಕ್ಕೆ, ಸುಖಕ್ಕೆ, ಸಂತೋಷಕ್ಕೆ ಸಾಧನ ಅಂತ ಅಷ್ಟೇ ಅರ್ಥವೇ ಹೊರತು ಅದು ಚರ್ವಣ ನಿಗರಣ ಅಂತ ಅರ್ಥ ಏನಲ್ಲ. ತೇಷಾಂ ಸ್ಯಾದೀನಾಂ ಪುರುಷೋಪಭೋಗ್ಯತ್ವೇಪಿ ಉಪಭೋಗೋ ನಾಸ್ತಿ. ಅದೇ ನೋಡಿ, ಸ್ತ್ರೀ ಮುಂತಾದವರಿಗೆ ಅವರು ಉಪಭೋಗ್ಯರಾದರೂ ಅವ್ರಿಗೆ ಭೋಗ ಇಲ್ಲ ಅಂತ ಏನಿಲ್ಲ. ಸ್ತ್ರೀಯರಿಗೂ ಖುಷಿ ಆಗುತ್ತೆ. ಸ್ತ್ರೀಯರು ಜೊತೆಯಲ್ಲಿದ್ದಾಗ ಅವ್ರಿಗೆ ಏನೇನ್ ಬೇಕೋ ಅದೆಲ್ಲ ತಂದು ಕೊಡ್ತಾರೆ. ನೆಕ್ಲೆಸು, ವಜ್ರದ ಬಳೆ, ವಜ್ರದ ಹಾರ ಕೊಡ್ತಾರೆ. ಅವ್ರಿಗೂ ಜೊತೆ ಸಂಬಂಧ ಇಟ್ಕೊಂಡು ಅವ್ರಿಗೂ ಖುಷಿ ಆಗುತ್ತೆ. ಓಡಾಟ ಆಡ್ತಾರೆ, ಅವ್ರಿಗೂ ಒಳ್ಳೊಳ್ಳೆ ತಿಂಡಿ ತಿನಿಸು ಎಲ್ಲ ಕೊಡ್ತಾರೆ. ಅವ್ರಿಗೆ ಏನೇನ್ ಬೇಕೋ ಅವ್ರು ಇಷ್ಟಾರ್ಸೆಲ್ಲ ಕೊಟ್ಟು ಅವ್ರಿಗೂ ಸಂತೋಷ ಪಡಿಸ್ತಾರೆ, ಇವರು ಅವರಿಂದ ಸಂತೋಷ ಪಡ್ತಾರೆ. ಸ್ತ್ರೀಯರು ಅನ್ನ ಆದ್ರೂ ಮಾತ್ರಕ್ಕೆ ಸ್ತ್ರೀಯರಿಗೆ ಸಂತೋಷ ಇಲ್ಲ ಅಂತ ಅರ್ಥ ಅಲ್ಲ. ಪ್ರಜೆಗಳು ಅನ್ನ ಆದ್ರೂ ಮಾತ್ರ ಪ್ರಜೆಗಳಿಗೆ ಸಂತೋಷ ಇಲ್ಲ ಅಂತ ಅರ್ಥ ಅಲ್ಲ. ಪ್ರಜೆಗಳಿಗೂ ಖುಷಿ ಇರುತ್ತೆ, ರಾಜನಿಗೂ ಖುಷಿ ಇರುತ್ತೆ. ಪಶುಗಳಿಗೂ ಖುಷಿ ಇದೆ, ರಾಜನಿಗೂ ಖುಷಿ ಇದೆ. ಸ್ತ್ರೀಯರಿಗೂ ಖುಷಿ ಉಂಟು, ರಾಜನಿಗೂ ಖುಷಿ ಉಂಟು. ಹಾಗೆ ಸ್ತ್ರೀಯರು ಅನ್ನ ಆದ್ರೂ ಮಾತ್ರಕ್ಕೆ, ಪುರುಷರಿಗೆ ಉಪಭೋಗ್ಯರಾದ ಮಾತ್ರಕ್ಕೆ ಸ್ತ್ರೀಯರಿಗೆ ಉಪಭೋಗ ಇಲ್ಲ, ಸಂತೋಷ ಇಲ್ಲ ಅಂತಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಪುರುಷರಿಗಿಂತ ಸ್ತ್ರೀಯರಿಗೆ ಜಾಸ್ತಿ ಆನಂದ ಆಗುವುದು ಅಂತ ಬೇರೆ. ಯಥಾ ಸ್ತ್ರೀ ತೃಪ್ಯತಿ ಪುಂಸಿ ಪ್ರಿಯೇ ಪ್ರಿಯಾ ಏವಂ ಭಗಸ್ತಿ ತೃಪ್ಯಾಣಿ ಅಂತ. ಸಂತೋಷ ಆಗುವುದು ಪುರುಷರಿಗಿಂತ 8 ಪಟ್ಟು ಜಾಸ್ತಿ ಸ್ತ್ರೀ ಸಂತೋಷ ಆಗುತ್ತೆ. ಪುರುಷರು ಸಂತೋಷ ಆಯ್ತು ಕಲ್ಪಿಸ್ಕೊಳ್ತಾರೆ, ಇವ್ರಿಗೇನು ಸಂತೋಷ ಆಗಲ್ಲ, ಅವ್ರು ನಿಜವಾಗಿ ಸಂತೋಷ ಪಡ್ತಾರೆ. ಇವ್ರು ಭ್ರಾಂತಿ, ಪುರುಷರು ನಾನು ಸಂತೋಷ ಪಟ್ಟೆ ಅಂದ್ಕೊಳ್ತಾರೆ, ಇವ್ರಿಗೇನು ಇವರಿಬ್ಬರಿಗೆ ಕಳ್ಕೊಂಡಿರ್ತಾರೆ ಅಷ್ಟೇ. ಇವ್ರಿಗಿಂತ ಸಂತೋಷ ಅವ್ರಿಗೆ ಸಂತೋಷ ಆಗೋದು. ತಸ್ಮಾತ್ ಕರ್ಮಿಣೋ ದೇವಾನಾಂ ಉಪಭೋಗಾಃ ಅಪಿ ಸಂತಃ ಶುಚಿನಃ ದೇವೈಃ ಕ್ರೀಡಂತಿ. ಆಗಿನ ಕರ್ಮಿಗಳು ಅಂದ್ರೆ ಇಷ್ಟಾಪೂರ್ತಿ ದತ್ತ ಮಾಡುವಂತಹ ಕರ್ಮಗಳು ದೇವತೆಗಳಿಗೆ ಉಪಭೋಗರಾಗಿದ್ರು ಕೂಡ ಅವರು ಸುಖಿಗಳಾಗಿ ದೇವತೆಯಲ್ಲಿ ಜಲಕ್ರೀಡೆ ಆಡ್ತಾರೆ, ಜೂಟಾಟ ಆಡ್ತಾರೆ, ಅಕ್ಷವಿದ್ಯೆ ಆಟ ಆಡ್ತಾರೆ, ಬೇರೆ ಬೇರೆ ಎಲ್ಲ ಆಡಿದ್ದಾರೆ. ದೇವತೆಗಳ ಜೊತೆ ಬಂದು ಆಟ ಆಡ್ತಾರೆ. ಆಟ ಆಡೋದು, ತಮಾಷೆ ಮಾಡೋದು, ನಾಟಕ ಆಡೋದು, ನೃತ್ಯ, ಗೀತ, ವಾದ್ಯ ಎಲ್ಲನೂ ಆಡ್ತಾರೆ. ಸಂಚಾರ ಮಾಡೋದು, ಒಟ್ಟಿಗೆ ಊಟ ಮಾಡೋದು ಎಲ್ಲ ಈ ದೇವತೆಗಳಿವರೆಗೂ ಬಹಳ ಅವಿನಾಭಾವ ಸಂಬಂಧ ಇರುತ್ತೆ, ನಿಕಟ ಸಂಬಂಧ ಇರುತ್ತೆ. ಹಾಗಾಗಿ ಭಾರಿ ಖುಷಿಯಾಗಿ ಇವ್ರಿಗೂ ಖುಷಿ ಆಗತ್ತೆ, ಅವರಿಗೂ ಖುಷಿ ಆಗತ್ತೆ. ಪರಸ್ಪರ ಖುಷಿಯೇ ಹೊರತು ಬರೀ ಇವ್ರು ತಿನ್ನಿಸ್ಕೋತಾರೆ ಅವ್ರು ತಿನ್ನೋರಾಗ್ತಾರೆ ಅಂತ ಹಾಗೆ ಹೇಳ್ತಾ ಇಲ್ಲ. ಅದರಿಂದ ಕರ್ಮ ಮಾಡಿದವರಿಗೆ ದೇವತೆಗಳ ಜೊತೆಯಲ್ಲಿ ಉಪಭೋಗ ಅಂದ್ರೆ ಅದು ಬಹಳ ಗ್ರೇಡ್. ಆಳಾಗಿದ್ರು ಕೂಡ ನಮ್ಮನೆ ಆಳುಗೂ ಮೋದಿ ಮನೆ ಆಳುಗೂ ವ್ಯತ್ಯಾಸ ಇಲ್ವಾ? ಆಳಾದ್ರೂ ಕೂಡ ಆಳದ ವ್ಯತ್ಯಾಸ ಇದ್ದೇ ಇದೆ. ರಾಜರ ಮನೆ ಆಳುಗಳಿಗೂ ಬಹಳ ವಿಶೇಷ ಸವಲತ್ತಿರುತ್ತೆ. ಯಾವುದೋ ಒಂದು ಬಿಲ್ಗೇಟ್ ಯಾವ್ದೋ ಡ್ರೈವರಿಗೆ ತಿಂಗಳಿಗೆ 5 ಲಕ್ಷನೋ 10 ಲಕ್ಷದ ಸಂಬಳ ಅಂತೆ ಬರೀ ಡ್ರೈವರಿಗೆ. ಇಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ಗೂ ಬರಲ್ಲ 5 ಲಕ್ಷ 10 ಲಕ್ಷ, ಅವ್ರು ಡ್ರೈವರ್ ತಗೊಳ್ತಾರೆ. ಡ್ರೈವರು ಅಂದ್ರೆ ದೊಡ್ಡವರ ಡ್ರೈವರಿಗೆ ಆ ಸ್ಥಾನ ಇರುತ್ತೆ. ನಮ್ಮನ ಡ್ರೈವರಿಗೆ ನಾವು ಖಾಲಿ ತಿಂಗಳಿಗೆ 10,000 15,000 ಕೊಡ್ತೀವಿ ಅಷ್ಟೇ. ನಾವು ಇನ್ನಿಷ್ಟ ಕೊಡ್ತೀವಿ ಬಾರೆ. ಡ್ರೈವರ್ ಅದೇ ಮನೆ ಕೆಲಸ ಆಳುಗಳಿಗೆ ಪಾತ್ರೆ ತೊಳೆದು ಇದೆಲ್ಲ ನಾವು ತಿಂಗಳಿಗೆ 3,000 5,000 ಕೊಡ್ತೀವಿ. ದೊಡ್ಡ ದೊಡ್ಡ ಮನೇಲಿ ಜಾಸ್ತಿ ಕೊಡ್ತಾರೆ. ಅಲ್ಲಿ ಅವ್ರಿಗೆ ಇದು ಕೊಡ್ತಾರೆ, ಅವ್ರಿಗೆ ಮನೆ ಕಟ್ಟಿಸಿ ಕೊಡ್ತಾರೆ, ಅವ್ರಿಗೆ ಒಂದು ಕಾರ್ಯ ಕೊಡ್ತಾರೆ, ಏನೇನೋ ಕೊಡ್ತಾರೆ. ಹಾಗೆ ಯಾರ ಜೊತೆ ಒಡನಾಟ ಅನ್ನೋದ್ರ ಮೇಲೆ
ಏನ್ ಸುಖ ಆನಂದ ಅಂತ. ಹಾಗೆ ಕರ್ಮಿಗಳಿಗೆ ಇಂದ್ರಾದಿಗಳ ಜೊತೆ ಒಡನಾಟ ಇರುತ್ತೆ, ಆದ್ರಿಂದ ಅವ್ರಿಗೆ ಜಾಸ್ತಿ ಖುಷಿ ಆನಂದ. ನೋಡಿ ಒಂದು ಚಾನ್ಸು, ಇನ್ನೂ ಟೈಮ್ ಇದೆ, ಇನ್ನೂ ಮಿಂಚಿಲ್ಲ, ಇದು ಮಾಡ್ಕೊಳ್ತೀನಿ ಇಂದ ಒಂದು ಅಗ್ನಿಹೋತ್ರ ಮಾಡ್ತೀನಿ ಶುರು ಮಾಡಿ ಒಂದು ಸೋಮಯಾಗ ಮಾಡ್ಬಿಡಿ, ಹೋಗಿ ಬನ್ನಿ ನೋಡ್ಕೊ ಬನ್ನಿ. ಆಮೇಲೆ ಹೇಳಿದಂತೆ ಗುರುಳೆ ಹೋಗಿದ್ವಿ ಹೀಗಿತ್ತು ಹಾಗಿತ್ತು ಅಂತ ಬಂದು ಆಮೇಲೆ ನನಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ರಿ. ಹೌದಾ ಹೌದಾ ಅಂತೀನಿ. ನಾನ್ ಮಾತ್ರ ಬರಲ್ಲ ಮಾಡ್ತೀನಿ, ನಾನು ಅಲ್ಲೂ ಬರಲ್ಲ, ನಾನು ದೇವಲೋಕಕ್ಕೂ ಬರಲ್ಲ, ಬ್ರಹ್ಮಕ್ಕೂ ನಾನು ಇಲ್ಲೇ. ತತ್ವಜ್ಞಾನ ಸಾಕು ನಮ್ಗೆ, ಯಾವುದು ಬೇಡ, ಯಾವ ಲೋಕವೂ ಬೇಡ. ಶರೀರಂಚ ತೇಷಾಂ ಸುಖೋಪಭೋಗ ಯೋಗ್ಯಂ ತೇಷಾಂ ಸುಖಯೋ ಚಂದ್ರಮಂಡಲೆ ಚಂದ್ರಮಂಡಲೆ ಆಪ್ಯಮಾರಭಂತೆ ಆಪ್ಯಮಾರಭಂತೆ. ಆರಭ್ಯತೆ. ಶರೀರವು ಅವರಿಗೆ ಯಾವ ರೀತಿ ಶರೀರ ಅಂದ್ರೆ ಅವರಿಗೆ ಸುಖವನ್ನು ಅನುಭವಿಸೋದಕ್ಕೆ ಯೋಗ್ಯವಾಗಿರುವ ಆಪ್ಯ ಅಂದ್ರೆ ಅಪ್ಪಿನಿಂದ ಆದದ್ದು ಆಪ್ಯ. ನಮ್ದು ಪೃಥ್ವಿಯಿಂದ ಆದದ್ದು ಪಾರ್ಥಿವ, ನಮ್ದು ಪಾರ್ಥಿವ ಶರೀರ, ಅವರು ಅಮ್ಮಯ ಶರೀರ. ಚಂದ್ರಮಂಡಲಕ್ಕೆ ಯೋಗ್ಯವಾದ, ಅಲ್ಲಿನ ಭೋಗವನ್ನು ಅನುಭವಿಸೋದಕ್ಕೆ ತಕ್ಕದ್ದಾದ, ದೇವತೆಗಳು ವ್ಯವಹಾರ ಮಾಡೋಕೆ ಅನುಕೂಲವಾದ ಅಮ್ಮಯ ಶರೀರ ಅವರಿಗೆ ಆಗುತ್ತೆ. ನಮ್ಗೆ ಆಶ್ಚರ್ಯ, ಹಿಮದಂತೆ ಮಂಜುಗೆಡ್ಡೆ ಇರೋ ಶರೀರ ಅಂದ್ರೆ ಅದು ಸೂರ್ಯನ ಕಿರಣ ಬಿದ್ದರೆ ಕರ್ಗೋಗಲ್ವಾ ಅಂತ. ಹಂಗೇನಾಗಲ್ಲ, ಅದಕ್ಕೆ ಆ ಸ್ಟ್ರಕ್ಚರ್ ಹಾಗೆ ಇರುತ್ತೆ, ಆ ರಚನೆ ಹಾಗೆ ಮಾಡಿರ್ತಾನೆ. ನಮ್ಮ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ನು, ಕಿಡ್ನಿ ಫಂಕ್ಷನ್ನು, ಹಾರ್ಟ್ ಬ್ರೀತಿಂಗು, ಆ ತರ ಹಸಿವು ಬಾಯಾರಿಕೆ ಈ ತರ ಇರಲ್ಲ ಅವರಿಗೆ. ಅವರು ಅಮೃತ ಪಾನ ಮಾಡ್ತಾರೆ, ಅಮೃತವನ್ನು ಕುಡಿತಾರೆ. ಹಾಗಾಗಿ ಅವರಿಗೆ ಬೇರೆ ರೋಗ ರುಜಿನಾದಿಗಳು, ಹೊಲವು ತಲೆನೋವು ನಮ್ಮಾಗೆ ಬರೋಲ್ಲ ಅವರಿಗೆ. ಅವ್ರ ಜ್ಞಾನವೇ ಐಶ್ವರ್ಯ ಎಲ್ಲ ನಮ್ಗಿಂತ 100 ಟೈಮ್ 1000 ಟೈಮ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಮ್ಮಯ್ಯ ಶರೀರ. ಆಮೇಲೆ ಕಾಮರೂಪಿಗಳು ಬೇಕಾದ್ರೆ ಅದನ್ನ ಬಿಟ್ಟು ಇನ್ನೊಂದು ರೂಪ ತಗೊಳ್ತಾರೆ, ಪ್ರಾಣಿ ರೂಪ, ಪಕ್ಷಿ ರೂಪ, ಪಶು ರೂಪ, ಮನುಷ್ಯ ರೂಪ. ನಮ್ಗೆ ಬೇಕಾದ್ರೆ ನಮ್ಗೆ ಅವರಲ್ಲಿ ಭಕ್ತಿ ಇದ್ರೆ ನಮ್ಗೆ ಬಂದು ತೋರ್ಕೊಂಡ್ಬಿಡ್ತಾರೆ. ಇವನಿಗೆ ಭೀಷ್ಮನಿಗೆ ಅಪ್ಪನ ಮೇಲೆ ಬಹಳ ಪಿತೃಭಕ್ತಿ ಇದ್ದಿದ್ದರಿಂದ ಶ್ರಾದ್ದದ ಪಿಂಡ ಪ್ರದಾನ ಮಾಡುವಾಗ ಸಾಕ್ಷಾತ್ ಶಂತನೂ ಬಂದ್ಬಿಡ್ತಾನೆ. ಕೊಡೋ ಮಗನೇ, ನಾನ್ ಕೈಗೆ ತಗೊಳ್ತೀನಿ ಕೊಡೋ ಅಂತ ಹೇಳಿ ಶಂತನು ಸಾಕ್ಷಾತ್ ಭೀಷ್ಮ ಶ್ರಾದ್ದ ದಿವಸ ತಗೊಳೋ ಬಂದ್ಬಿಡ್ತಾನೆ. ಅಂಥ ಭಕ್ತಿ ಭೀಷ್ಮರಿಗೆ. ಅಪ್ಪ ನಾನು ಹಂಗೆ ಕೊಡೋದಿಲ್ಲ, ನಂಗೆ ಶಾಸ್ತ್ರ ಆಗಿ ಕೈ ಕೊಡೋಕೆ ಹೇಳಿಲ್ಲ, ನಾನು ದರ್ಭೆ ಮೇಲೆ ಇಡ್ತೀನಿ, ನೀನ್ ತಗೋ ಅಂದ. ಏನಪ್ಪ ನೀನ್ ಶಾಸ್ತ್ರ ಶ್ರದ್ಧೆ ಅಂತ ಕೊಂಡಾಡ್ತಾನೆ ಶಂತನು. ಯಾಕೆಂದ್ರೆ ಕೈಯಲ್ಲಿ ಪಿಶಾಚಿ, ಭೂತ ಪ್ರೇತ ಪಿಶಾಚಿ ತಗೊಂಡು ಹೋಗ್ಬಿಡ್ಬೋದು, ಅದು ಶ್ರಾದ್ದ ಕೆಟ್ಟ ಹೋಗ್ಬಿಡುತ್ತೆ. ಅದು ದರ್ಭೆ ಮೇಲೆ ಇಟ್ರೆ ಅವ್ರಿಗೆ ತಗೊಳಕ್ಕಾಗಲ್ಲ. ಭೂತ ಪ್ರೇತ ಪಿಶಾಚಿಗಳಿಗೆ ದರ್ಭೆ ಮೇಲೆ ಇಟ್ಟಿದ್ದನ್ನು ಮುಟ್ಟಕ್ಕಾಗಲ್ಲ, ಪಿತೃಗಳಿಗೆ ತಗೊಳಕ್ಕಾಗೋದು. ಹಾಗಾಗಿ ಪಿತೃಗಳಿಗೆ ಅದಕ್ಕಾದ್ರೆ ಅದನ್ನು ದರ್ಭೆ ಮೇಲೆ ಇಟ್ರೆ ಅದು ಅವರಿಗೆ ಯೋಗ್ಯವಾದ ಇದಾಗತ್ತೆ. ನಾನು ದರ್ಭೆ ಮೇಲೆ ಇಡ್ತೀನಿ ಅಂದ್ರೆ ಲಕ್ಷ್ಮಿ ಗುರುಗಳೇ, ದರ್ಬೆಗೆ ಮಂತ್ರ ಮಾಡಿ ಇಟ್ಟಿದ್ದಕ್ಕೆ ಆ ಪವರ್ ಇರುತ್ತಾ? ದರ್ಬೆಗೆ ಆ ತರ ಶಕ್ತಿ ಇದೆ ಅಂತ? ದರ್ಬೆಗೆ ಆ ಶಕ್ತಿ ಇದೆ, ಮಂತ್ರವತ್ತಾಗಿ ದೇವತೆಗಳು ಕೊಡೋದು, ಪಿತೃಗಳು ಕೊಡೋದು. ಆದ್ರೆ ದರ್ಬೆಲ್ಲ ಇಟ್ಬಿಟ್ರೆ ಆ ದರ್ಬೆನ ಭೂತ ಕ್ಷುದ್ರ ಜಂತುಗಳು ಮುಟ್ಟಕ್ಕಾಗಲ್ಲ. ಭೂತ ಪ್ರೇತ ಪಿಶಾಚಿಗಳಿಗೆ ದರ್ಬೆ ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಪವಿತ್ರಂಬೈ ದರ್ಭಾಹ, ದರ್ಬೆ ತುಂಬಾ ಪವಿತ್ರವಾದದ್ದಾದ್ರಿಂದ ಅವರು ಅಪವಿತ್ರ ಕ್ಷುದ್ರ ಯೋನಿಗಳು ಇದನ್ನ ಮುಟ್ಟ, ಭೂತ ಪ್ರೇತ ಪಿಶಾಚಿಗಳು ಮುಟ್ಟಕ್ಕಾಗಲ್ಲ, ಓಡೋಗುತ್ತೆ, ಹೆದರ್ಕೊಳತ್ತೆ. ದರ್ಭೆ ಮೇಲೆ ಇಡೋದು ಭಾರಿ ಶ್ರೇಷ್ಠ. ಅಲ್ಲೇ ಇಡಬೇಕು ಶಾಸ್ತ್ರ ಹೇಳುದು. ದರ್ಭೆ ಮೇಲೆ ಇಟ್ಟ, ತಗೊಂಡೇ ಬಿಟ್ಟ ಶಂತನು, ತಗೊಂಡ್ಬಿಟ್ಟಿಂದ ಕೈ ಮುಗಿದ, ಅಪ್ಪ ನಮಸ್ಕಾರ, ನಮೋ ಪಿತರ ಹೊರಸಾಯ, ನಮೋ ಪಿತರ ಶಿಷ್ಪಾಯ ಉಪಸ್ಥಾನ ಮಾಡ್ದ ಭೀಷ್ಮ. ಭಾರಿ ಖುಷಿ ಆಯ್ತು ಶಂತನಿಗೆ. ಆಶೀರ್ವಾದ ಬರ್ತೀನಿ ಮಗನ ಅಂತ ಹೊರಟೋಗ್ಬಿಟ್ಟ. ಎಷ್ಟು ಅವರ ಭಾವನೆ ಎಷ್ಟು ಉತ್ಕರ್ಷ ಆಗಿದೆ ಅಂತ ನೋಡಿ. ತಂದೆಯನ್ನೇ ಸಾಧನೆ ಕರೆಯುವಷ್ಟು ಶಕ್ತಿ ಇದೆ ಅಂತಂದ್ರೆ ಎಂಥ ಅವರು ಭಕ್ತಿವಂತರು, ಶ್ರದ್ಧಾವಂತರು, ಆಸ್ತಿಕ್ಯರು ಇದಕ್ಕೆ ಎದ್ದು ತೋರುತ್ತೆ ಅವರಲ್ಲಿ ಹೇಗಿತ್ತು ಅಂತ. ವಿಶೇಷ ಅವ್ರದ್ದು. ಹಾಗೆ ಅವರಿಗೆ ಆಪ್ಯಂ ಶರೀರಂ, ಅಪ್ಪು ಸಂಬದ್ಧವಾದ ಶರೀರವು ಚಂದ್ರಮಂಡಲದಲ್ಲಿ ಇವರಿಗಾಗಿ ತಯಾರಾಗತ್ತೆ. ಈ ಇಷ್ಟಾಧಿಕಾರಿಗಳಿಗೆ ಅಲ್ಲಿನ ಭೋಗವನ್ನು ಅನುಭವಿಸೋದಕ್ಕೆ ತಯಾರಾಗುತ್ತೆ. ತದುಕ್ತಂ ಪುರಸ್ತಾತ್ ಶ್ರದ್ಧಾ ಶಬ್ದಾಃ ಆಪಃ ಜುಲೋಕಾಗ್ನಿಹುತಾಃ ಸೋಮೋ ರಾಜ ಸಂಭವತಿ ಇತಿ. ಇದನ್ನು ಹಿಂದೆ ಹೇಳಿತ್ತು. ಏನೋ ಶ್ರದ್ಧಾ ಶಬ್ದವಾಚ್ಯವಾದಂತ ನೀರನ್ನ ಜುಲೋಕಾಗ್ನಿಯಲ್ಲಿ ಹೋಮ ಮಾಡಿದಾಗ ಅಲ್ಲಿ ಸೋಮರಾಜನಾಗಿ ಹುಟ್ಕೊಳ್ತಾನೆ, ಚಂದ್ರಮಂಡಲ ರಾಜನಾಗಿ ಹುಟ್ಕೊಳ್ತಾನೆ. ರಾಜನ ಅಂದ್ರೆ ಅದು ರಾಜದೀಪ್ತು, ಅಲ್ಲಿ ಕಾಂತಿಯುಕ್ತನಾಗಿ ಸೋಮರಾಜ ಮುಂಚೆ ಇರ್ತಾನೆ, ಸೋಮರಾಜನನ್ನೇ ಉಳ್ಳವನಾಗಿ ಹುಡ್ತಾನೆ ಅಂತ. ಸೋಮೋ ರಾಜ ಯೇಷಾಂತೆ ಸೋಮರಾಜಾನಃ.
ಸೋಮನನ್ನೇ ರಾಜನನ್ನಾಗಿ ಉಳ್ಳವರಾಗಿ ಈ ಇಷ್ಟಾಧಿಕಾರಿಗಳು ಅಲ್ಲಿ ಹುಟ್ಕೊಳ್ತಾರೆ ಅಂತ ಅರ್ಥ. ಅಲ್ಲಿ ತೋರ್ಕೊಳ್ತಾರೆ, ಅಲ್ಲಿ ಅವರಿಗೆ ಒಳ್ಳೆ ದಿವ್ಯವಾದ ಶರೀರ ಬರುತ್ತೆ, ಒಳ್ಳೆ ಶರೀರದ ಸುಗಂಧೋತ್ಪತ್ತಿ ಇರುತ್ತೆ. ಸ್ವಭಾವದಿಂದಲೇ ಅವರಿಗೆ ನಮ್ಮ ಹಾಗೆ ಸ್ನಾನ ಮಾಡಿ ಸೋಪಿಸಿಕೋಬೇಕಾಗಿಲ್ಲ. ಸ್ವಭಾವದಿಂದಲೇ ಅವರು ಪರಿಶುದ್ಧರು, ಸ್ವಭಾವದಿಂದಲೇ ಅವ್ರಿಗೆ ನೀರೋಗಿಗಳು, ಹಸಿವು ಬಾಯಾರಿಕೆ ಇದ್ದವರು, ಮಲಮೂತ್ರ ಇಲ್ಲದೆ ಇದ್ದವರು, ಅದೆಲ್ಲ ಇಲ್ಲ ಅವರಿಗೆ. ಅದಕ್ಕಾಗಿ ಅವ್ರಿಗೆ ಟಾಯ್ಲೆಟ್ ಎಲ್ಲ ಬೇಕಿಲ್ಲ, ಬಾತ್ರೂಮ್ ಬೇಕಿಲ್ಲ. ನಮ್ಗೆಲ್ಲ ಅದೆಲ್ಲ ಬೇಕು, ಎಲ್ಲಿರ್ಬೇಕು ಅಂತ ಅದೆಲ್ಲ ಅವ್ರಿಗೆ ಬೇಕೇ ಇಲ್ಲ. ಅಂಥ ಪರಿಶುದ್ಧರು ಅವರು. ನಮ್ ಕಲ್ಪನೆ ಮಾಡ್ಕೋಕಲ್ಲ ಹೇಗಿರುತ್ತೆ ಅವ್ರ ಶರೀರ ಅಂತ. ಅವರು ಅತ್ಯದ್ಭುತ ಅದು. ಹಾ, ಈ ಸಮಯ 9 ಗಂಟೆ ಆಯ್ತು. ತಾಹ ಅಪಹ ನಾಳೆ ಹೇಳೋದು. ಕಮ್ಮ ಸಮಯ ಇನ್ನು ಸ್ವಲ್ಪ ಇದೆ. ಇದೇ ಈ